ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸೋ ಶೋ ಕಣ್ರಿ. ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್ ಕೋಪೌಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯಾನೋ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಾಳೆ ನವರಾತ್ರಿ ಹಬ್ಬದ ಮೊದಲನೇ ದಿನ ಶುರು ಆಗ್ತಾ ಇದೆ. ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಾರ ಪೂರ್ತಿ ಪ್ರತಿ ಕನ್ನಡಿಗರ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಕುಟುಂಬದವರೆಲ್ಲ ಸೇರಿ ಒಂದು ಕಡೆ ಸಂಭ್ರಮಿಸ್ತೀವಿ. ಚಾಮುಂಡಿ ತಾಯಿಯ ಆಶೀರ್ವಾದ ಕನ್ನಡಿಗರ ಮೇಲೆ ಸದಾ ಇರ್ಲಿ ಅಂತ ಹೇಳ್ತಾ ಈ ವಾರ ಹಾಗೂ ಮುಂದಿನ ವಾರ ಕಪಲ್ಸ್ ಕಿಚನ್ ಅಲ್ಲಿ ದಸರಾ ಹಬ್ಬದ ವಿಶೇಷ ಸಂಚಿಕೆ ಮಾಡ್ತಾ ಇದೀವಿ. ಇಲ್ಲಿ ಬರುವಂತ ಗೆಸ್ಟ್ ವಿಶೇಷವಾದಂತ ಅಡಿಗೆನ ಮಾಡ್ತಾರೆ. ನಮ್ಮ ದಸರಾ ನಮ್ಮ ಹೆಮ್ಮೆ. ಸೊ ಹಬ್ಬದ ವಿಶೇಷ ಸಂಚಿಕೆಗೆ ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ನ ವೆಲ್ಕಮ್ ಮಾಡುವಂತ ಸಮಯ. ಇವರು ರಂಗಭೂಮಿಯ ದೇಸಿ ಪ್ರತಿಭೆ. ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ರೆ ಪಂಚ್ಗಳ ಸುರಿಮಳೆ. ಉತ್ತರ ಕರ್ನಾಟಕದ ಹುಲಿ, ಕಾಮಿಡಿ ಕಿಲಾಡಿ ಸೀಸನ್ 4 ವಿನ್ನರ್. ಸೊ ಲೆಟ್ಸ್ ವೆಲ್ಕಮ್ ಜವಾರಿ ಹೈದ ಹರೀಶ್ ಹಾಗೂ ಪ್ರಿಯಾ ದರ್ಶಿನಿ ಅವರು. ಬರ್ಲಿ ಜೋರಾದ ಚಪ್ಪಾಳೆ. ಸೂಪರ್. ನಮ್ಮನೆ ಹುಡುಗ ಜವಾರಿ ಹೈದ ಹರೀಶ್. ಹೆಂಗಿದ್ಯಪ್ಪ? ನೀವು ಆರಾಮದಿರಿ? ಎಸ್, ಆರಾಮಾಗಿದ್ದೀವಿ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಸೂಪರ್. ಬನ್ನಿ ಕೂತ್ಕೊಂಡು ಮಾತಾಡೋಣ. ಹರೀಶ್, ತುಂಬಾ ಖುಷಿ ಆಗ್ತಿದೆ ನಿನ್ನ ಮತ್ತೆ ನಿಮ್ ಶ್ರೀಮತಿ ಅವ್ರು ನೋಡಕ್ಕೆ. ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ನೋಡ್ತಾ ಇದ್ದು. ಹೌದಣ್ಣ, ಬಹಳ ಮಿಸ್ ಮಾಡ್ಕೊಂಡ ನಾನು. ಖಂಡಿತ ನಿಮ್ಮನ್ನೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ. ಮೇಡಮ್ ಬಂದಿದ್ರು ಒಂದ್ ಎಪಿಸೋಡ್, ಏನ್ ಜೋಶ ಎಪಿಸೋಡ್, ಅದೆಲ್ಲ ಮರೆಯಕ್ಕೆ ಆಗಲ್ಲ. ಸೊ ಇವತ್ತು ಬಹಳ ಖುಷಿ ಆಗ್ತದೆ. ಮತ್ತೆ ನಾವು ಕಪಲ್ಸ್ ಕಿಚನ್ ವೇದಿಕೆಯಲ್ಲಿ ಭೇಟಿ ಆಗ್ತಾ ಇದೀವಿ. ಅದು ದಸರಾ ಹಬ್ಬದ ವಿಶೇಷ. ನಾಳೆಯಿಂದ ಸ್ಟಾರ್ಟ್. ಹೌದಣ್ಣ, ಹೌದು. ನೋಡಿ, ನೀವೇ ಫಸ್ಟ್ ಇವಾಗ ದಂಪತಿಗಳು. ಎಲ್ಲ ದೇವ್ರ ಪುಣ್ಯ ಅಣ್ಣ. ಇಬ್ಬರಿಗೂ ಮತ್ತೊಮ್ಮೆ ಮಗದೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ಸಮಸ್ತ ಕರ್ನಾಟಕದ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ಹಬ್ಬ ಅಂದ ತಕ್ಷಣ ನಿಮ್ಗೆಲ್ಲ ಏನ್ ಜ್ಞಾಪಕ ಬರುತ್ತೆ? ನಿಮ್ ಮನೆಗಳಲ್ಲಿ ಹೇಗೆ ಆಚರಿಸ್ಕೊಂಡ್ ಬಂದಿದ್ರಿ ಇಷ್ಟು ವರ್ಷದಿಂದ? ಅಂದ್ರೆ ನಾವು ಈ ನಮ್ ಕಡೆ ಬನ್ನಿ ಕೊಡೋದು ಅಂತಾರಣ. ಬನ್ನಿ ಕೊಡೋದು ನಮ್ದು ಅದು ಸಂಪ್ರದಾಯ. ಅಂತಂದ್ರೆ ನಾವು ಬೆಳಗ್ಗೆ ಹೋಗಿ ಸ್ನಾನಗಿನ ಮಾಡ್ಕೊಂಡು ಆ ಬನ್ನಿ ಗಿಡ ಅಂತಿರುತ್ತೆ ಊರೊಳಗೆ, ಅಲ್ಲಿ ಹೋಗಿ ಅದನ್ನ ಪಾಪ ಎಲ್ಲ ಖಾಲಿನೇ ಮಾಡಿಬಿಟ್ಟಿರ್ತಾರ. ಅವತ್ತೊಂದ್ ದಿವಸ ಹಬ್ಬಕ್ಕೆ ಅದು ಕಟಿಂಗ್ ಮಾಡಿಸ್ದಂಗೆ ಆಗ್ಬಿಟ್ಟಿರ್ತೈತೆ. ಅದು ಪಾಪ ಎಲ್ಲ ಎಲಿ ತಗೊಂಡ್ಬಂದಿರ್ತೀವಿ. ಆ ಎಲಿನ ದುಡ್ಡಿದ್ದವ್ರು ಏನ್ ಮಾಡ್ತಾರ, ಅವ್ರವ್ರ ಸಂಬಂಧಿಕರಿಗೆ ಅದು ಬಂಗಾರ ಕೊಟ್ಟು ನಾವು ನೀವು ಬಂಗಾರದಂಗಿರೋಣ ಅಂತಾರ. ನಾವು ನೀವು ಬಂಗಾರ ಕೊಟ್ಟು ಕೆಲವು ಜನ ಬಂಗಾರದಂಗಿರೋಣ ಅಂತಾರ. ಇಲ್ಲಾರ್ದವ್ರು ಬಡವ್ರು ಏನ್ ಮಾಡ್ತಾರ ಅಂತಂದ್ರ ಬನ್ನಿನೇ ಬಂಗಾರ ಅಂತ ತಿಳಿದು ಎಲ್ಲ ಊರನವ್ರಿಗೆ ನಾವು ನೀವು ಬಂಗಾರದಂಗಿರೋಣ ಅಂತೇಳಿ ಅವತ್ತೇನಪ್ಪಾ ಅಂತಂದ್ರ ಅವ್ ಎಂತ ನಮ್ಗೆ ಕೆಟ್ಟದನ, ಎಂತ ನಮ್ಗೆ ಹಚ್ಕೊಳಂಗಿಲ್ಲ, ನಮ್ದು ಒಂದು ದೊಡ್ಡ ಜಗಳ ಐತಂತಂದ್ರು ಈ ಬನ್ನಿ ಹಬ್ಬಕ್ಕಾದ್ರೂ ಇಬ್ರು ಹೋಗಿ ನಾವು ನೀವು ಬಂಗಾರದಂಗಿರೋಣ ಅಂತೇಳಿ ಬನ್ನಿ ಕೊಟ್ಟು ಹಬ್ಕೊಳೋ ಅಂತ ವಾಡಿಕೆ ಅಣ್ಣ ಹಳ್ಳಿಯಾಗ. ಸೂಪರ್ ಸೂಪರ್. ನಿಮ್ಗೆ ಏನ್ ಜ್ಞಾಪಕ ಬರುತ್ತೆ ಸಿಸ್ಟರ್? ನಾವು ಕೂಡ ಹೋಗ್ತಿದ್ವಿ ಗೊಂಬೆಗಳು ನೋಡೋದಕ್ಕೆ. ಅವಾಗ ಚಿಕ್ಕವರಿದ್ದಾಗ ಹೋಗ್ತಾ ಇದ್ವಿ ಗೊಂಬೆಗಳು ನೋಡಕ್ಕೆ. ಜವ್ವಿ ಮೆಟ್ ಅಂದ್ರೆ ಯಾವಾಗ ಎಲ್ಲಿ ಭೇಟಿ ಆದ್ರಿ ಅಂತ? ನೀವಿಬ್ರು ಜವ್ವಿ ಮೆಟ್ ಮೂಮೆಂಟ್ ಎಲ್ಲ ಆತ? ನಾವು ಫಸ್ಟ್ ನಾವಿಬ್ರು ಭೇಟಿಯಾಗಿದ್ದು ಅರಸೀಕೆರೆ ಕ್ಯಾಂಪ್ ಅಣ್ಣ. ನಮ್ದು ನಾಟಕ ಕಂಪನಿ ಅರಸೀಕೆರೆ ಕ್ಯಾಂಪ್ ಇತ್ತು. ಅವಾಗ ಅಕ್ಕರು SSLC ಓದ್ತಿದ್ರು ಅವಾಗಿನ. ಅರಸೀಕೆರೆ ಅಲ್ಲ, ಟಿಪ್ಟೂರು. ಸಾರಿ, ಹಳೇದಲ್ಲಣ್ಣ, ಇದು ಹೊಸದಿದ್ರೆ ನೆನಪಿಡ್ತಿದ್ದೆ. ನೆನಪಿಡಿಸಲ್ ಹೋಗಿ ಹೊಸದೊಂದೊಂದ ತಿಪ್ಟೂರಣ್ಣ, ಸಾರಿ ತಿಪ್ಟೂರು. ಅವಾಗೆ ಫಸ್ಟ್ ಬಂದಿದ್ದು ನಾವೆಲ್ಲ. ನಾನು ಇನ್ನೊಂದಿಷ್ಟು ಜನ ಗೇಟ್ ನ ನಿಂತಿದ್ವಿ. ಅಕ್ಕರು ಅವಾಗ ಸ್ವಲ್ಪ ಫ್ಯಾಷನ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬಂದ್ರು. ಭೇಟಿ ಆಯ್ತು, ಯಾರೋ ಹುಡುಗಿ ಬಂತ ನೋಡ್ಲಿ ಭಾರಿ ಐತಿ ಅಂತ ಅಂದ್ವಿ. ಅದ್ ನಮ್ ಕಂಪ್ನಿದ ಅಂತ ಗೊತ್ತಿರ್ಲಿಲ್ಲ.
ಆಮೇಲೆ ಗೊತ್ತಾಯ್ತು ಸುಮ್ಮಾತಿ ಹೇಳಕೋಗ್ಬಾರಪ್ಪ ದಯವಿಟ್ಟು ಯಾರಿಗೂ. ನಾನು ಏನೋ ಅಂದಿಲ್ಲ ನೀನು ಏನೋ ಅಂದಿಲ್ಲ ಸುಮ್ಮಿರು ಅಂತಂದು ನಾವು ಹಂಗೆ ನೋಡಿದ್ವಿ. ಬರ್ತಾ ನಾನು ಇವಳು ಹೆಂಗಾದ್ವಿ ಅಂದ್ರೆ ಹಾವು ಮುಂಗ್ಸಿ. ಅಯ್ಯಯ್ಯೋ, ನನ್ ಕಂಡ್ರೆ ಅವಳಿಗೆ ಆಗ್ತಿರಂಗಿಲ್ಲ, ಅವಳಿನ ಕಂಡ್ರೆ ನನ್ಗೆ ಆಗ್ತಿರ್ಲಿಲ್ಲ. ಹೌದವ? ಹೌದ್ರಿ ಅದು ಯಾಕಂತಂದ್ರೆ ಇವ್ರ ಮಮ್ಮಿ ನನ್ ಮೇಲೆ ಬಾಳ್ ಪ್ರೀತಿ. ಅವಾಗೆ ನಾ ಗೇಟಿ ನಿಲ್ಬೇಕಾದ್ರೆ ನಾನು ಕರ್ಕೊಂಡೋಗಿ ಬಟ್ಟೆ ಕೊಡ್ಸೋದು, ಅವ್ರು ಬರೋದು. ಸುಮಾರು 5,000 ರೂಪಾಯಿ ಬಟ್ಟೆ ಆಗಿನ ಕಾಲಕ್ಕೆ ಕೊಡ್ಸೋರು ನಮಗ. ಸೊ ಒಂಥರ ಹಾವು ಮುಂಗುಸಿ ಅಂತ ಇದ್ದವರು ಆಮೇಲೆ ನೀವು ಜೋಡಿ ನಾಗಿಣಿಗಳಾಗ್ಬಿಟ್ರಿ. ಅದ್ ಹೆಂಗ ನಾಗಿನ್ ಡ್ಯಾನ್ಸ್ ಮಾಡಿದ್ರೆ ಬರ್ತೀನಿ ನಾನು, ಅದು ಮಜವಾಗಿರುತ್ತೆ. ಸೊ ಈಗ ಮೊದ್ಲು ಯಾರು ಅಡಿಗೆ ಮಾಡ್ತೀರಿ ನೀವು ಇಬ್ಬರಲ್ಲಿ? ಮತ್ತಿಲ್ಲಿ ಜಗಳ ಆಡ್ಬಿಡ್ರಪ್ಪ. ಜೆಂಟ್ಸ್ ಫಸ್ಟ್ ಜೆಂಟ್ಸ್ ಫಸ್ಟ್. ಅಲ್ಲಿ ಇಷ್ಟ ದಿನ ಬರೇ ಲೇಡೀಸ್ ಫಸ್ಟ್ ಅಂತಿದ್ರು. ಈಗ ಅದನ್ನ ನಾವು ಸ್ವಲ್ಪ ತಿರುಬೇಕು. ಹೌದು, ಅದಕ್ಕೆ ಜೆಂಟ್ಸ್ ಫಸ್ಟ್ ಅಂತ. ಮಾಡ್ಲಿ ನಮ್ ಕಷ್ಟ ಏನು ಅಂತ ಅವ್ರಿಗೂ ಅರ್ಥ ಆಗ್ಲಿ. ಹೌದಾ? ಸರಿ ಆಗಿದೆ, ಅಪ್ರೂವಲ್ ಸಿಕ್ಕಿದೆ. ಇನ್ನೇನ್ ಮತ್ತೆ ತಡ, ಬನ್ನಿ ಹೋಗೋಣ ಮನೆ. ಈಗ ದಸರಾ ಹಬ್ಬದ ವಿಶೇಷಕ್ಕೆ ನಿಮ್ಮ ಮನೆಯವ್ರಿಗೆ ಏನ್ ಮಾಡ್ತೀಪ ನೀ ಪ್ರೀತಿಯಾಗಿ? ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಣ್ಣ, ಅದು ಜುಣಕ ಅಂತಾರ. ಹಿಟ್ಟಿನ ಪಲ್ಯ ಅಂತಾರ. ಓಕೆ. ಧಾರವಾಡ ಪೇಡೆ ಟೈಪ್ ಕಟ್ ಮಾಡ್ತಾರಣ್ಣ ಅದನ್ನ. ಅದ್ರ ಸ್ಪೆಷಲಿ ಏನಂತಂದ್ರೆ ಅದು ಎಲ್ಲರೂ ಟೂರ್ ಹೋಗ್ಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅದನ್ನೇ ಮಾಡ್ಕೊಂಡು ತೊಗೊಂಡ್ ಹೋಗ್ತಾರೆ. ಹೌದಾ? ಯಾಕಂದ್ರೆ ಅದು 3 ದಿನ ಇಟ್ರು ಕೆಡಲ್ಲ ಅದು. ಸೋ ನೈಸ್. ಓಕೆ, ಹಾಗಾದ್ರೆ ನೀನು ನಮ್ಮ ತಂಡಕ್ಕೆ ಕೇಳ್ಕೊಂಡಿರ್ತಕ್ಕಂತ ಅಡಿಗೆ ಸಾಮಗ್ರಿಗಳೆಲ್ಲ ಇಲ್ಲಿದೆ. ಹೌದಣ್ಣ. ಎಲ್ಲವನ್ನು ನಮಗೆ ಪರಿಚಯ ಮಾಡಿಸ್ಕೊಡು, ಯಾವ್ದಾದೇನು ಅಂತ ನಮ್ಮ ಜನಕ್ಕೆ. ಇದು ಕಟ್ ಮಾಡಿದ್ ಮೆಣಸಿನಕಾಯಿ ಅಣ್ಣ. ಓಕೆ. ಕಟ್ ಮಾಡಿದ್ದು ಟಮಾಟೆ ಹಣ್ಣು, ಇದು ಮೆಣಸಿನಕಾಯಿ, ಓಕೆ, ಇದು ಕಡ್ಲೆ ಹಿಟ್ಟು, ಇದು ಬಿಳಿ ಎಳ್ಳು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹುಣಸೆಹಣ್ಣಿನ ರಸ, ಇದು ಅಲ್ಲ, ಆಮೇಲೆ ಇದು ಕರಿಬೇವು, ಇದು ಶುಂಠಿ ಅಲ್ಲ ಇದು? ನಾವ್ ಅಲ್ಲ ಅಂತೀವಣ್ಣ. ಹೌದಾ? ಆ ಕಡೆ ಅಲ್ಲ ಅಂತಾರ, ಶುಂಠಿ ಅಂತಾರ, ಅದ್ರಕ್ ಅಂತಾರ. ಹಿಂದಿ ಒಳಗ ಇದು ಸಾಸಿವೆ, ಜೀರಿಗೆ, ಅರಶಿನ ಪುಡಿ, ಇದು ಹಿಟ್ಟು, ಇದು ಲಾಸ್ಟಿಗೆ ಅಣ್ಣ ಕೊಬ್ಬರಿ. ಈಗ ಹೆಂಗ್ ಮಾಡೋದು ಅಂತ ನೀನ್ ಮಾಡಪ್ಪ. ಏನ್ ಬೇಕಿದ್ರು ಕೇಳು, ನಾನು ತೆಕ್ಕೊಡ್ತೀನಿ. ಮೊದ್ಲು ಮೆಣಸಿನಕಾಯಿ ಅಣ್ಣ, ಒಂದೆರಡು ಮೆಣಸಿನಕಾಯಿ, ಓಕೆ, ಒಂದೆರಡು ಬೆಳ್ಳುಳ್ಳಿ, ಕೊತ್ತಂಬರಿ ಸ್ವಲ್ಪ ಇದೆ, ಸ್ವಲ್ಪ ಇದು ಅಲ್ಲ, ಇದನ್ನ ಹಾಕ್ಬಿಟ್ಟು ಓಕೆ, ಸ್ವಲ್ಪ ಜೀರಿಗೆ. ಆಮೇಲೆ ಹಿಂಗ್ ಕೊಟ್ಟಿದ್ರೇನೆ ಚಲೋ ಅಂತಾರೆ ನಮ್ಮ ಹಳ್ಳಿ ಸೈಡ್ ನಲ್ಲಿ. ಹೌದು, ಮಿಕ್ಸಿ ಹಾಕಕ್ಕಿಂತ ಹಿಂಗ್ ಕಲ್ಲಿಂದ ಮಾಡಿದ್ರೇನೆ ಒಂದು ಟೇಸ್ಟೇ ಬೇರೆ. ಚೆನ್ನಾಗಿರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಇಲ್ಲೇ ಇಟ್ಕೋಬೇಡ್ರಿ ಕಣ. ಓಕೆ, ಇಟ್ಟಿಲ್ಲ. ಆಮೇಲೆ ಈಗ ಪಾತ್ರೆ, ಎಣ್ಣೆ ಬೇಕಾ? ತಗೋ, ಇಲ್ಲಿದೆ ನೋಡು, ಅದೇನೆ. ಈಗ ನಮ್ಮ ಹರೀಶ್ ಅವರು ಬಳಸ್ತಾ ಇದಾರೆ ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದಾರೆ ನಮ್ಮ ಜವಾರಿ ಹರೀಶ್ ಅವರು ಜುಣಕ ಮಾಡಕ್ಕೆ. ಇದು ಸ್ವಲ್ಪ ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕ್ಬೇಕಣ. ಸೊ ಇದೆಲ್ಲ ಯಾವಾಗ ಕಲ್ತಿಯಪ್ಪ ನೀನ್ ಮಾಡೋದು? ಮಾಡ್ತೀಯಾ ಮನೇಲಿ ಅಡಿಗೆ? ಸಾಧಾರಣ ಮಾಡ್ತೀನಣ್ಣ. ಮೊದ್ಲು ನಮ್ದು ಫೇವ್ರೇಟ್ ಫುಡ್ ಮ್ಯಾಗಿ ಆಗಿತ್ತಣ್ಣ. ಮದ್ವೆ ಆದಾಗ ನನ್ನ ರಾಷ್ಟ್ರೀಯ ಫುಡ್ ಮ್ಯಾಗಿ. ಇವಳು ಕಟ್ಕೊಂಡಾಗ ಅವಾಗ ಅಡಿಗೆ ಮಾಡಕ್ ಬರುತ್ತಾ ಅಂತ ಕೇಳಲಿಲ್ಲ, ಲವ್ ಮಾಡಕ್ ಬರುತ್ತಾ ಅಂತ ಕೇಳಿದ್ವಿ. ಬರುತ್ತಂದ್ಲು. ಅದಾದ್ಮೇಲೆ ಗೊತ್ತಾಗಿದ್ದು ಇವಳಿಗೆ ಅಡಿಗೆ ಮಾಡಕ್ ಬರಲ್ಲ ಅಂತಂದು. ಈಗ ಏನಾಗ್ತಿದ್ಯಾ? ಎಣ್ಣೆ ಕಾದಿದೆಯಲ್ಲ? ಸಾಸಿವೆ ಅಣ್ಣ, ಸಾಸಿವೆ. ಅದಾದ್ಮೇಲೆ ಜೀರಿಗೆ, ಸಾಸಿವೆ, ಜೀರಿಗೆ. ಇದು ಚುಟುಪುಟ್ಟು ಅನ್ನತ್ತಣ್ಣ ಸ್ವಲ್ಪ. ಹೌದೌದು. ಒಂಥರ ಹೆಣ್ತಿದ್ದಂಗಣ ಇದು. ಎಣ್ಣೆ ಆದ್ಮೇಲೆ ಕಾಯಿ ಒಟ ಅಂತಿರ್ತಾರಲ್ಲ, ಹಂಗದು. ಇದು ಕಾದ್ಮೇಲೆ ಉಳ್ಳಾಗಡ್ಡಿ ಹಾಕ್ಬೇಕಣ್ಣ. ಉಳ್ಳಾಗಡ್ಡಿನ? ಓಕೆ. ಕರಿಬೇವು ಹಾಕ್ಬೇಕು. ಇದು ಸ್ವಲ್ಪ ಈ ಹಸಿ ಎಲ್ಲ ಹೋಗ್ಬೇಕಂತಾರಣ, ಒಂಥರ ಟ್ರಾನ್ಸ್ಪೆಂಟ್ ಆಗ್ಬೇಕು ಉಳ್ಳಾಗಡ್ಡಿ. ಈ ಟೊಮೊಟೊ ಇದೆಲ್ಲ ಹಾಕಲ್ಲ? ಹಾಕೋದು ಈಗ ಹಾಕ್ತೀನಿ. ಹೌದಾ? ಇದು ಸ್ವಲ್ಪ ಇದಾಗ್ಲಿ ಅಂತ. ಟೊಮೊಟೊ ಹಾಕಿದ್ರೆ ಒಮ್ಮೆ ಬಸ್ ಅಂತ ಇದಾಗುತ್ತೆ. ಓ ಕರೆಕ್ಟ್, ಅದ್ರ ನೀರು ಇರುತ್ತಲ್ಲ. ವಾಸನೆ ಘಮ ಘಮ ಅಂತ ಇದೆ. ಅರ್ಶಿನ ಸ್ವಲ್ಪನಾ? ಓಕೆ. ವಾಸನೆ ಚೆನ್ನಾಗಿ ಬರ್ತಿದ್ಯಪ್ಪ. ಹೆಂಗ್ ಬರ್ತಿದೆ ನೋಡೋಣ. ಅದ್ಭುತ. ಈಗ ಉಪ್ಪಣ, ಉಪ್ಪು ಎಷ್ಟು ಹಾಕ್ಬೇಕಂದ್ಮೇಲೆ ನಿಮ್ಮ ಮನೆ ಮೇಲೆ ಡಿಪೆಂಡ್ ಇರ್ತಣ. ಇಂಥ ಹೆಣ್ತಿದ್ಲ ಅಂತಂದ್ರೆ BP ಮೊದ್ಲೇ ಇತ್ತಂತಂದ್ರೆ ಸ್ವಲ್ಪ ಹಾಕ್ರಿ, ಸ್ವಲ್ಪ ಹಾಕಿ. ಈ ಮದ್ವೆ ಆಗಿರ್ಲಿಲ್ಲ ಅಂದ್ರೆ ಜಾಸ್ತಿ, ಯಾಕಂದ್ರೆ ನಮ್ಗೆ BP ಇರಲ್ಲ ಅವಾಗ. ಮದ್ವೆ ಆಗಿಲ್ಲ ಅಂದ್ರೆ ನಮಗೆ BP ಕಮ್ಮಿ ಹಾಕಪ್ಪ. ಎಲ್ಲಾದ್ರೂ ಮದ್ವೆ ಆಗಿದೆ ಇಲ್ಲಿ. BP ಆಲ್ರೆಡಿ ಇರುತ್ತೆ, ಉಪ್ಪು ಸ್ವಲ್ಪ ಕಡಿಮೆ ಹಾಕ. ಭಾರಿ ಬರ್ತಾ ಇದೆಪ್ಪ ವಾಸನೆ. ಹೂನಣ್ಣ, ಅವು ಮದುವೆ ಫೋಟೋ ನೋಡೋಣ ಹೆಂಗದಳಕ್ಕೆ ಅಂತಂದು. ಆಮೇಲೆ ತಿಂದು ಹೆಂಗ ಹೇಳಂತ ನೀವೇ ನೋಡ್ರಿ ಅಂತ. ಹಂಗಿದ್ ನೋಡ್ರಿ ನೀವು ಫೋಟೋ. ನಾನ್ ಚಂದಿದ್ದೆ ಅಂತೇಳಿ ಮದುವೆ ಆದಿತ್ತು. ಇದನ್ನ ಸ್ವಲ್ಪ ಪೂರಿ ಸಣ್ಣ ಇಟ್ಕೊಂಡ್ಬಿಡೋಣ. ಓಕೆ. ಅದು ಜಜ್ಜಿದ್ದನ್ನೆಲ್ಲ ಹಾಕ್ಬೇಕು ಮುಂಚೆ. ಈ ಮಾತಿನ ಗದ್ದಲ್ದಾಗ ಇದನ್ನ ಮರ್ತು ಬಿಟ್ಟಿನ. ಇವಾಗ ಈ ಕಡಲೆ ಹಿಟ್ಟು ನೀರ್ ಹಾಕಿ, ನೀರ್ ಹಾಕಿ ಕಲ್ಸೋದಣ್ಣ. ಓಕೆ ಓಕೆ.
ಇದನ್ನ ಕಲಸ್ಕೊಂತಾನೆ ಇರ್ಬೇಕಣ್ಣ. ಇದನ್ನ ಹಾಕದಣ್ಣ, ಇದನ್ನ ಕಲಸ್ಕೊಂತಾನೆ ಹಾಕ್ಬೇಕಣ್ಣ. ಓಕೆ, ಕಡಲೆ ಹಿಟ್ಟನ್ನ ಕಲ್ಸ್ಕೊಂಡಿರ್ತಕ್ಕಂಥದ್ದು ನೀರಲ್ಲಿ, ಅದನ್ನ ಇವಾಗ ಈ ಬಾಂಡ್ಲಿಗೆ ಹಾಕ್ತಿದಾರೆ, ಒಗ್ಗರಣೆ ಕೊಟ್ಟಂತ ಬಾಂಡ್ಲಿಗೆ ಕಲಿಸ್ತಾನೆ ಇರ್ಬೇಕು. ಹೌದಾ? ಅಂದ್ರೆ ಅದು ಪೂರ್ತಿ ಕಡಾಯಿ ಬಿಟ್ಟು ಒಂದು ಬಾಲ್ ತರ ಆಗುತ್ತದು. ಹೌದಾ? ಅಲ್ಲಿವರೆಗೂ ಕಲಸ್ಕೊಂತಾನೆ ಇರ್ಬೇಕಣ್ಣ. ಓ, ಹಿಂಗೆ ತಿರುಗಿಸ್ತಾನೆ ಇರ್ಬೇಕು. ಹಿಂಗ್ ಬಿಟ್ವಿ ಅಂತಂದ್ರೆ ಒತ್ತು ಬಿಡುತ್ತದು. ಓಕೆ, ಕಂಪಲ್ಸರಿ ಹಿಂಗಿದು. ಈಗ ಆಮೇಲೆ ಹೆಂಗಣ್ಣ ತಿನ್ನೋದು ಇದು ಮ್ಯಾಟ್ರು? ರೊಟ್ಟಿ ಜೊತೆ ಇದು ಯಾವ್ದಕ್ಕೆ ಹಾಕಕ್ಕೆ ಒಂದು ಬಟ್ಲು ಕೊಡ್ಬೇಕಾ ನಿಂಗೆ? ಒಂದಿದು ಬೌಲು, ಗಾಜಿನ ಬೌಲ್ ಇಲ್ಲಿದೆ ನೋಡು. ಓಕೆ. ಅದಕ್ಕೆ ಮೊದ್ಲು ಸ್ವಲ್ಪ ಎಣ್ಣೆ ಹಚ್ಬೇಕಣ್ಣ ಇದಕ್ಕ. ಅಂದ್ರೆ ಅದು ಹಿಟ್ಟಿನ ಪಲ್ಯ ಹಿಡಿಯುತ್ತಲ್ಲ, ಸೌರಕ್ಕಷ್ಟೇ, ಬ್ರಷ್ ಇಂದ ಸೌರದ್ರ ಸಾಕು. ಈಗ ಇದ್ರೊಳಗೆ ಹಾಕ್ತೀಯ? ಓಕೆ. ಇದನ್ನ ತೆಗೆದು ಇದ್ರೊಳಗೆ ಹಾಕ್ಬೇಕಣ್ಣ. ಓ, ಗೊತ್ತಾಯ್ತು. ಈಗ ಫುಲ್ ಹರಡಿ ಇದನ್ನ ಒಂದು ಕೇಕ್ ತರ ಮಾಡ್ತೀನಿ, ತರ ಮಾಡಿ ಹ್ಯಾಪಿ ಬರ್ಡೇ ಟು ಯು ಅಂತೇಳಿ ಕಟ್ ಮಾಡೋದು. ಇದು ಎಷ್ಟೊತ್ತು ಬೇಕು ಇದು ಗಟ್ಟಿ ಆಗಕ್ಕೆ? ಬರೀ 10 ನಿಮಿಷ ಅಣ್ಣ. ಏನಣ್ಣ, ರೆಡಿ ಇದೆಯಾ? ರೆಡಿ ಅಂತೂ ಆಯ್ತಣ್ಣ. ಪ್ಲೇಟ್ ಬೇಕಣ್ಣ. ಒಂದು ಪ್ಲೇಟ್ ಬೇಕಾ? ಇದನ್ನ ಈ ಟೈಪ್ ಮುಚ್ಚೋಣ. ಓಕೆ, ಮುಚ್ಚೋದು. ಆಯಿಲ್ ಹಾಕಿರೋದ್ರಿಂದ ಅದು ಹಿಟ್ಟೆಲ್ಲ ಕೆಳಗಂತೂ ಅಂಟ್ಕೊಂಡಿರಂಗಿಲ್ಲ. ನಾವ್ ಅದನ್ನ ಹಿಂಗ್ ಮಾಡಿದ್ರೆ ಏನೋ ಮ್ಯಾಜಿಕ್. ಈಗ ಏನಣ್ಣ ಇದು? ಓಕೆ, ಇದೆಲ್ಲ ಏನು ಮ್ಯಾಟ್ರ್ ಬರ್ಲಿಲ್ಲ. ಇದೇ ಡಿಸೈನ್ ಲಾಸ್ಟ್. ಇದೇ ಡಿಸೈನ್. ಕೆಲವೊಬ್ರು ಏನ್ ಮಾಡ್ತಾರೆ, ಅದು ಹಸಿದ್ದಾಗೆ ಹಾಕ್ಬಿಡ್ತಾರೆ, ಅಂದ್ರೆ ಅದ್ರೊಳಗೆ ಫಿಕ್ಸ್ ಆಗುತ್ತೆ ಅಂತ ಹೇಳಿ. ಇದು ನಾವು ಫ್ರೆಶ್ ಆಗಿ ತಿನ್ನೋಣ ಮರ. ನಾವೇನ್ ಟ್ರಾವೆಲ್ ಮಾಡ್ತಿಲ್ವಲ್ಲ, 4 ದಿನ ಇಟ್ಕೊಂಡು ತಿನ್ನಕ್ಕೆ. ಸ್ವಲ್ಪ ಹೇಳೋಣ. ವಾವ್, ಸೂಪರ್ ಆಗಿದೆ. ಇವಾಗ ಹೆಂಗೆ ಮರ ಇದು ತಿನ್ನೋ ಇದು ಮ್ಯಾಟ್ರು? ಇದು ಚಾಕು ಬೇಕಣ್ಣ. ಮರ್ಡರ್ ಮಾಡಕ್ಕಲ್ಲ, ಕಟ್ ಮಾಡ. ಇಲ್ಲೇ ಇದೆ. ಓಕೆ, ಇದಿರುತ್ತಲ್ಲಣ್ಣ. ಸೊ ನಮ್ಮ ಜವಾರಿ ಹೈದ ಹರೀಶ್ ಅವ್ರು ಬಂದು ದಸರಾ ಹಬ್ಬದ ವಿಶೇಷವಾಗಿ ಉತ್ತರ ಕರ್ನಾಟಕದ ಜುಣ್ಕ ಮಾಡ್ಯಾರ್ರಿ. ನೋಡಕ್ ಅಗದಿ ಬೆಸ್ಟ್ ಕಾಣ್ತೈತಿ. ನೋಡುವ ಇದು ಟೇಸ್ಟ್ ಹೆಂಗಿರುತ್ತೆ ಅಂತ. ಈಗ ಇದು ಹೆಂಗಪ್ಪ, ಇದು ಸ್ಪೂನಲ್ಲಿ ಎತ್ತಿ ತಿನ್ಸದ, ಹೆಂಗ್ ಫೋರ್ಕಲ್ ತಿನ್ನೋದ, ಕೈಯಲ್ಲೇ ತಿನ್ನೋದ? ಬರೀ ಅದನ್ನ ಅಷ್ಟೇ ತಿನ್ನೋದಲ್ಲ ಅಣ್ಣ. ಹೌದಾ? ಮತ್ತೆ ಇನ್ನೂ ಬೇರೆ ಮ್ಯಾಟ್ರ್ ಇದೆಯಾ? ಅದ್ರ ಜೊತೆ ರೊಟ್ಟಿ ನೆಂಚ್ಕೊಂಡು ತಿನ್ನೋದಣ್ಣ. ಇದ್ರ ಜೊತೆ ರೊಟ್ಟಿನ ಒಂಥರ ಪಲ್ಯ ಇದ್ದಂಗೆ. ಕೇಕ್ ಪಲ್ಯ. ಕಪಲ್ಸ್ ಕಿಚನ್ ಒಬ್ರು ಫ್ಯಾನ್ ಅದಾರ್ರಿ. ಅಂದ್ರೆ ನಾವು ರೊಟ್ಟಿ ಮಾಡ್ತೀವಿ ಅಂತಂದ್ವಿ, ಅಂದ್ರೆ ಇವಳು ಮಾಡ್ತೀನಿ ಅಂತಂದ್ಲು. ನೀ ಮಾಡ್ಬೇಡ, ನಾನೇ ಮಾಡ್ತೀನಿ. ಯಾಕಂತಂದ್ರ ಆ ಶೋ ಹೊಂಟೈತಂತಂದ್ರ ಜೇವರಿಗೆ ರಾಜಣ್ಣ ಅವ್ರ ಮಿಸಸ್ ರೀ, ಮಾನಂದ ಜೇವರಿಗೆ ಅಂತ ಹೇಳಿ. ಹೌದಾ? ಅದಕ್ಕೆ ರೊಟ್ಟಿ ಎಲ್ಲಿದ್ಯಪ್ಪ? ಕೊಡಪ್ಪ ರೊಟ್ಟಿ. ಇದಿರುತ್ತಲ್ರಿ, ಇದನ್ನ ಹಿಂಗಿಟ್ಬಿಟ್ಟು. ಓಕೆ, ಇವಾಗ ನಾ ತಂಗಿ ಹೋಗಿ ತಿನ್ಸಪ್ಪ ನೀನು. ಚಂದ ಐತೇನು? ಇದ್ರು ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಹೇಳ್ರಿ? ಇಲ್ಲ, ನೀನ್ ತಿನ್ಸಮ್ಮ ಈಗ. ಯಾರು ಮಾಡ್ತಾರ ಹಿಂಗ? ಯಾರು ಮಾಡ್ತಾರೆ? ಹರೀಶನೇ ಮಾಡೋದು. ಅನ್ಸಲ್ಲ. ಪ್ರೈಸ್ ಏನಾರು ಇದ್ರೆ ನನಗೆ ಕೊಟ್ಟು ಬಿಡ್ತಿದ್ರಿ. ಓಕೆ, ಇರಪ್ಪ, ನಾನ್ ತಿನ್ಬೇಕು. ಜುಣ್ಕ ಪಾಪ ರೊಟ್ಟಿ ನಮ್ಮಸ ಕಳ್ಸಿದಾರೆ ಅಂತ ಪ್ರೀತಿಯಿಂದ ಬಂದಿರೋ ರೊಟ್ಟಿ ಅಮ್ಮ ತಿಂತಾ ಇದೀನಿ ನೋಡಿ. ಹೆಂಗೆ ತಾಣ? ಏನ್ ಕಾಂಬಿನೇಷನ್ ಗುರು, ಸೂಪರ್ ಇದೆ. ಅದ್ಭುತವಾದಂತ ಡಿಶ್. ವೀಕ್ಷಕರೇ, ಈ ಅದ್ಭುತವಾದಂತ ಜುಣ್ಕ ಇದು ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಮತ್ತೆ ಮಾಡುವ ವಿಧಾನ ಈ ರೀತಿಯಾಗಿದೆ. ಜುಣ್ಕ ಮಾಡುವ ವಿಧಾನ: ಮೊದಲಿಗೆ ಒಂದು ಕುಟ್ಟಾಣಿಯನ್ನು ತೆಗೆದುಕೊಂಡು ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಶುಂಠಿ, ಜೀರಿಗೆ ಹಾಕಿಕೊಂಡು ಕುಟ್ಟಿಕೊಳ್ಳಿ. ಒಲೆಯ ಮೇಲೆ ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಟೊಮ್ಯಾಟೊ, ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಟ್ಟಿಕೊಂಡಂತಹ ಮಿಶ್ರಣವನ್ನ ಸೇರಿಸಿಕೊಳ್ಳಿ. ನೀರು ಹಾಕಿಕೊಂಡು ಕಲಿಸಿಕೊಂಡಂತಹ ಕಡಲೆ ಹಿಟ್ಟನ್ನ ಸೇರಿಸಿ ಹದ ಬರುವವರೆಗೆ ಬೇಯಿಸಿಕೊಂಡರೆ ಜುಣ್ಕ ರೆಡಿ. ಈಗ ನಿಮ್ಮ ಲವ್ ಸ್ಟೋರಿಗೆ ಬರೋಣ. ಕಿತ್ತಾಡ್ತಾ ಇದ್ರಿ. ಈ ಮೇನೆ ಪ್ಯಾರ್ ಕಿಯಾ ಯಾವಾಗ ಆಯ್ತಪ್ಪ? ಅದು ನಮ್ಗ ಗೊತ್ತಾಗ್ಲಿಲ್ಲ ಅಣ್ಣ. ಹಾವು ಮುಂಗ್ಸಿ ಹೆಂಗಿದ್ವಿ, ಅದ್ ಹೆಂಗ್ ಲವ್ ಬಡ್ಸಾದ್ವಿ ನಮಗೂ ವಿಚಿತ್ರ ಅನಿಸ್ತದ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ದು 2 ಕಂಪ್ನಿ ಆಗತ್ತೆ, ನಾಟಕ ಕಂಪ್ನಿ. ಅಂದ್ರೆ ಯಾವಾಗ ಏನ್ ಮಾಡ್ತಾಳ, ಅವಾಗ ಕಂಪ್ನಿ ನಮ್ದು ಬಿಟ್ಟು ಆ ಕಡೆ ಹೋಗಿರ್ತಾಳ. ಸ್ವಲ್ಪ ದೂರ ಹೋದ್ಮ್ಯಾಗ ನಮಗೂ ಸ್ವಲ್ಪ ಯಾಕೋ ಕಿತ್ತಾಡೋರು ಯಾರು ಇಲ್ಲಲ್ಲ, ನಮ್ ಜೊತೆ ಜಗಳ ಆಡೋರು ಯಾರು ಇಲ್ಲಲ್ಲ. ಅವಾಗ
ಇವಳದ್ದು ಇದು ನಮಗೆ ಅದು Detail start ಆಗುತ್ತೆ ಅವಾಗ. ಅವಾಗ ಗೊತ್ತಾಯ್ತು. ಬಿಟ್ಟೋದ್ಮೇಲೆ ಲವ್ ಸ್ಟಾರ್ಟ್ ಆಯ್ತು. ಹತ್ರ ಇದ್ದಾಗ ಕಚ್ಚಾಡ್ತಿದ್ವಿ, ದೂರ ಹೋದ್ಮ್ಯಾಗ ಪ್ರೀತಿ ಹೊರಗ್ ಸ್ಟಾರ್ಟ್ ಆಯ್ತು. ಫೋನ್ ಅಂತೂ ಇರ್ಲಿಲ್ಲ ಅವಾಗ, ಆಮೇಲೆ ಫೋನ್ ಬಂತು. ಓಕೆ. ಫಸ್ಟಿಗೆ ಹಂಗೆ ಹೋಗಿ ಭೇಟಿ ಆಗೋದು ಬರೋದು ಮಾಡ್ತಿದ್ವಿ. ಮೊದ್ಲು ನಾವು ಕ್ಯಾಂಪ್ ಮಾಡಿದ ಕೂಡಲೇ ಇವ್ರಣ್ಣ ನಾನು ಇಬ್ರು ಫ್ರೆಂಡ್ಸ್, ನಾವು ಇಬ್ರು ಆ ಕಂಪ್ನಿಯಲ್ಲಿ ಇದ್ರಲ್ಲ. ಇವಳು ಡ್ಯಾನ್ಸಿಗೆ ಅದು ಹೋಗ್ತಿದ್ಲಲ್ಲ, ಅವಾಗ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅವಾಗ ನಮ್ದು ಪೇಮೆಂಟ್ ಅವಾಗ 30 ರೂಪಾಯಿ ಇಬ್ರು ಡೈಲಿ. ಅದು ಕಲೆಕ್ಷನ್ ಆದ್ರೆ ಸಿಕ್ತಿತ್ತು, ಕಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಶಿವಾಯನಮ್ಮ ಬೋರ್ಡಿಂಗ್ ಅನ್ನೋ ಸಾರ್ ತಿಂದು ಮಲ್ಗೋದ. ಅವಾಗ ನಾವೇನ್ ಮಾಡ್ತಿದ್ವಿ ಅಂತಂದ್ರೆ ಊರಾಗ ಗಾಡಿಗಳು ಯಾರ ಹತ್ರ ಅದಾವ ಅಂತೇಳಿ ನೋಡ್ತಿದ್ವಿ. ಬೈಕ್ಗಳು ಅವಾಗ ಅಪಾಚಿ ಅಂತೇಳಿ ನಮ್ದು ಏನ್ ಜಸ್ ಗೊತ್ತಿಲ್ಲ, ಒಬ್ರಿಲ್ಲೊಬ್ರು ನಮಗಂತ ಅಪಾಚಿ ಗಾಡಿ ಇದ್ದವ್ರು ನಮಗ ಸಿಗೋರು. ಅವ್ನ ಮುಂದೋಗಿ ಸುಮ್ನೆ ಕತ್ತಿ ಹೇಳುದು, ಇವತ್ತು ಅರ್ಜೆಂಟ್ ಊರಿಗೆ ಹೋಗ್ಬೇಕಾಯ್ತು ದೋಸ್ತ, ಅವ್ನು ಯಾರು ಗಾಡಿನ ಕೊಡವಲ್ರು. ಏನ್ ಮಾತಾಡ್ತಿಲ್ ತೋ, ನನ್ ಚಾವಿತ್ತು ಗಾಡಿ ಇಲ್ಲ ನನ್ ತಗೋ, ಹಿಂಗ್ ಮಾಡಿ ಪ್ಲಾನ್ ಮಾಡಿ ಇಲ್ಲಿಂದ ಹೋಗೋ ಅಷ್ಟು ಪೆಟ್ರೋಲ್ ಹಾಕ್ಸ್ಕೊಂಡ್ ಹೋಗ್ತಿದ್ವಿ. ಅವಾಗ ಅಕ್ಕರು ನಮ್ಮ ಹಣಕಾಸು ಸಚಿವೆ. ಅವಾಗ ನಾವು ಹೋಗೋರ್ಗು ಅಷ್ಟೇ ದುಡ್ಡು ಅರೇಂಜ್ ಮಾಡ್ಕೊಂಡು ಹೋಗ್ತಿದ್ವಿ ಇಬ್ರು. ಅವಾಗ ಹೋದ್ಮೇಲೆ ಪ್ರೀತಿ ಇತ್ತಂದ್ರೆ ಒಂದು ಟೀ ಶರ್ಟ್, ಆಮೇಲೆ ಖರ್ಚು ಸ್ವಲ್ಪ ದುಡ್ಡು, ಆಮೇಲೆ ಸ್ವಲ್ಪ ಬೈಕಿಗೆ ಸ್ವಲ್ಪ ಅನ್ನ, ಅದನ್ನೆಲ್ಲ ಹಾಕಿಸ್ಕೊಂಡು ನಾವು ಸ್ವಲ್ಪ ಅದನ್ನು ಸ್ವಲ್ಪ ಮಾತಾಡ್ಕೊಂಡು ಸಚಿವರು, ಇಂಧನ ಸಚಿವರು ಮತ್ತು ಗೃಹ ಸಚಿವರು. ಆಮೇಲೆ ಮದ್ವೆ ಹೆಂಗಾಯ್ತು, ಒಪ್ಕೊಂಡ್ರೆ? ಐ ಥಿಂಕ್ ಏನು ಎಲ್ಲ ಗೊತ್ತಿರೋ ಹುಡುಗನೇ ನೀನು, ಅಂದ್ರೆ ಕಿರಿಕಿಲ್ಲ ಅನ್ಕೋತೀನಿ. ಕಿರಿಕಿಲ್ಲ. ಆಮೇಲೆ ಅದೇ ಹೇಳಿದ್ನಲ್ಲಣ್ಣ, ನಾಟಕ ಕಂಪ್ನಿ ಒಳಗೆ ಜಾಸ್ತಿ ಪೇಮೆಂಟ್ ಇರಲ್ಲ. ಆಮೇಲೆ ಅವರೆಲ್ಲ ನಾಟಕ ಕಂಪ್ನಿ ಲೈಫ್ ನ ನೋಡ್ಕೊಂತ ಬಂದವ್ರಲ್ಲಣ್ಣ, ಮುಂದ್ ಲೈಫ್ ಐತೋ ಇಲ್ಲ ಅಂತಂದು ಅವ್ರಿಗೆ ಒಂಥರ ಅಲ್ಲಿವರೆಗೂ ಸ್ವಲ್ಪ ಅವ್ರಿಗೆ ಇದ್ದ ಪ್ರೀತಿ ಸ್ವಲ್ಪ ನಮ್ಮ ಮೇಲೆ ಕಡಿಮೆ ಆತ. ಅವಾಗ ಒಂಥರ ಏನು ಇವ್ರಿಬ್ರು ಲವ್ ಮಾಡ್ಬಿಟ್ರಲ್ಲ ಅಂತ, ನಾಟಕ ಕಂಪ್ನಿ ಒಳಗೆ ಬ್ಯಾಡ್ ಆಗ ಮಗಳನ್ನ ಕೊಡೋದು ಅಂತಂದು. ಅದು ನಾವು ಚೆನ್ನಾಗಿದ್ರೆ ಯಾ ಲೈಫ್ ಇದ್ರೆ ಅಣ್ಣ, ಕಸ ಹೊಡೆದ್ರು ನಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರೆ ಅದು ಮುಂದೆ ಒಳ್ಳೇದಾಗತ್ತ. ಆ ದೇವ್ರ ಪುಟ್ಟರಾಜ ಅಜ್ಜರ ಪುಣ್ಯ ಕೃಪದಿಂದ ಇಬ್ಬರಿಗೂ. ಆಮೇಲೆ ಕೆಲವು ಜನ ಇರ್ಲಿ ಬಿಡು ಹುಡುಗ ಒಳ್ಳೆಯವನ ಅದನ್ನ ಎದಕ್ ತಲೆ ಕೆಡಿಸುವಂತೀರಿ. ಆಮೇಲೆ ಅವ್ರಿಗೂ ನನ್ ಮ್ಯಾಗ ಪ್ರೀತಿ ಇತ್ತಲ್ಲ, ಹಿಂಗಾಗಿ ಫಸ್ಟಿಗೆ ಸ್ವಲ್ಪ ಬೇಡ ಅಂದ್ರು ಒಂದಿನ 2 ದಿನ, ಆಮೇಲೆ ಇಡ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಾಗ ಏನೋ ಖುಷಿ ಆಯ್ತಾ? ಏನು ಹೆಂಗಾಯ್ತು ನಿನ್ ಪರಿಸ್ಥಿತಿ? ಇಲ್ಲ, ಖುಷಿ ಆಯ್ತು ಸರ್, ಇಬ್ರು ಲವ್ ಮಾಡಿದ್ವಲ್ಲ ಹಿಂಗಾಗಿ. ಓಕೆ. ಮದ್ವೆ ಹೆಂಗಾಯ್ತು? ಸೌದತ್ತಿ ಹತ್ರ ಹುಲಿ ಅಂತಾರಿ ಕ್ಯಾಂಪ್, ಅಲ್ಲಿ ಬ್ರಹ್ಮಾಂಕಲ್ ಕಂಪ್ನಿ ಇತ್ತಲ್ಲಿ. ಕ್ಯಾಂಪ್ ನಲ್ಲಿ ಅಲ್ಲಿ ಮಠ ಐತ್ರಿ, ಮಠದಲ್ಲಿ ನಮ್ ಮದ್ವೆ ಆಯ್ತು. ನಮ್ ತಾಯಿ ಎಲ್ಲ ಬಂದು ಅವರೇ ಮುಂದೆ ನಿಂತು ಮದ್ವೆ ಮಾಡಿದ್ದು. ಓಕೆನಮ್ಮ, ನೀನೊಂದ್ ಮಾಸ್ಟರ್ ಪೀಸ್ ತರ ಒಂದು ಅಡಿಗೆ ಮಾಡ್ಬೇಕೀಗ. ಓಕೆನಾ? ನೋಡೋಣ ಏನ್ ಮಾಡ್ತೀಯ ಅಂತ. ಸರಿ ಸರ್. ಓಕೆ, ಬನ್ನಿ ಅಡಿಗೆ ಮಾಡೋಣ. ಹಬ್ಬದ ವಿಶೇಷವಾಗಿ ಇವತ್ತು ಹರೀಶ್ಗೆ ಏನ್ ಮಾಡ್ಕೊಡ್ತೀಯ ಪ್ರೀತಿಯಿಂದ? ಒಂದ್ ಸಿಂಪಲ್ ಆಗಿರೋ ಐಟಮ್ ಮಾಡ್ಕೊಡ್ತೀನಿ ಸರ್. ಅದು ದೊಣ್ಣಮೆಣಸಿನ್ಕಾಯಿ ತುಂಬಗಾಯಿ ಅಂತ. ದೊಣ್ಣಮೆಣಸಿನ್ಕಾಯಿ ತುಂಬಗಾಯಿ ಏನೇನಿದೆ ಎಲ್ಲ ಒಂದ್ಸರಿ ನಮ್ಗೆ ಪರಿಚಯ ಮಾಡಿಸ್ಕೊಡು. ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕಾಯಿ, ಈರುಳ್ಳಿ, ಹುಣಸೆಹಣ್ಣು ರಸ, ಕೊತ್ತಂಬರಿ, ಖಾರದ ಪುಡಿ, ಉಪ್ಪು, ಶೇಂಗಾ, ದೊಣ್ಣಮೆಣಸಿನ್ಕಾಯಿ. ಓಕೆ ಮಗ, ನೀನುಂಟು, ನಿಮ್ ಯಜಮಾನ್ರುಂಟು, ನಾವಿಲ್ಲಿ ನಿಂತ್ಕೊಂಡು ನೋಡ್ತೀವಿ ಹೆಂಗ್ ಮಾಡ್ತೀಯ ಅಂತ. ಫಸ್ಟಿಗೆ ಇದನ್ನ ಹುರ್ಕೋಬೇಕು. ತಕ್ಕೋಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿ. ನೆಕ್ಸ್ಟ್ ಇವಾಗ ಉಳ್ಳಾಗಡ್ಡಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗ್ಬೇಕು. ಕೆಂಪಗಾಗತನ ಹುರಿಬೇಕ್ರಿ ಸರ್. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು. ನೆಕ್ಸ್ಟ್ ಇವಾಗ ಅದಕ್ಕೆ ಏನ್ ಹಾಕೋಬೇಕು? ನೆಕ್ಸ್ಟ್ ಟೊಮೊಟೊ ರೀ. ಹರೀಶ್, ನೀನು ಹೆಲ್ಪ್ ಮಾಡ್ಬೇಕಪ್ಪ. ಮಾಡ್ತೀನಿ. ಮಿಕ್ಸಿಗೆ ಹಾಕಿರ್ತಾರೆ ಅಷ್ಟೊಳಗೆ ಇವ್ರು ಕಳ್ಳೆಕಾಯಿ ಬಾಡ್ಸ್ಕೊಂತಾರೆ. ಈಗ ಉಳ್ಳಾಗಡ್ಡೆ ಇದು ಶೇಂಗಾಯಿನ ಹುರ್ಕೊಂಬಿಡ. ಅದಕ್ಕೆ ಸರ್ ಸ್ವಲ್ಪ ಖಾರ ಪುಡಿ ಹಾಕ್ಬೇಕ್ರಿ ಮಿಕ್ಸಿ ಒಳಗೆ. ಹೌದಾ? ಹಾಕಿ ಖಾರ ಪುಡಿ, ಅರ್ಶಿನ
ಈಗ ಇದ್ರಾಗ ಹಾಕ್ಲಿ ಅದನ್ನ ಹಾ ಹಾಕಿ ರುಬ್ಬಬೇಕು. ಸಾಕ್ 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 ಭಾಳ ರುಬ್ಬಾರ್ದು. ಶೇಂಗಾ ಸ್ವಲ್ಪ ಔಡ ಬೋಡ ಇರ್ಬೇಕು. ನೋಡ್ರಿ ಎಲ್ಲ ಸ್ವಲ್ಪ ನೋಡಂಗ್ ಮಾಡಿದ್ರಿ. ಹಿರೇ ಬೌಲ್ ಇಲ್ಲಿದೆ, ನೀವ್ ಅದಿರ ಅಂತೇಳ್ರಿ ಏನತ್ತಳಣ, ಅದೊಂದು ಖುಷಿ ನನಗೆ. ಈಗ ಇದನ್ನ ಇದಕ್ಕೆಲ್ಲ ತುಂಬ್ಕೋಬೇಕು ಸರ್. ಓ ಅದಕ್ಕೆ ಅದ್ರ ಹೆಸರು ತುಂಬಗಾಯಿ. ಹಾ ಅದಕ್ಕೆ ಇದ್ರ ತುಂಬಬೇಕು, ಇದ್ರೊಳಗೆ ತುಂಬಬೇಕು. ಓ ವೆರಿ ನೈಸ್. ತುಂಬಿ ಇವಾಗ ಫ್ರೈ ಮಾಡ್ಕೊಳ್ಳೋದಾ? ಹಾ ಈಗ ಫ್ರೈ. ಸೂಪರ್. ಈಗ ಮತ್ತೆ ನಾವು ಬಳಸ್ತಾ ಇದೀವಿ ಫಿಯೋನಾ ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಒಗ್ಗರಣೆ ಫಸ್ಟ್ ಕರ್ಬೇವ್ ಹಾಕ್ತೇನ್ರಿ. ಹಾಕ್ರಿ. ಸೂಪರ್. ಕರ್ಬೇವ್ ಚಟಪಟ ಚಟಪಟ ಅನ್ಬೇಕು. ಏನಾಗ್ತಿದೆ ಇವಾಗ? ಈಗ ಉಳ್ಳಾಗಡ್ಡಿ ಹಾಕಾಕತ್ತೇನ್ರಿ. ಓಕೆ ಓಕೆ ಓಕೆ. ಇದು ಸ್ವಲ್ಪ ಫ್ರೈ ಆಗ್ಬೇಕು ಸರ್. ಉಳ್ಳಾಗಡ್ಡಿ ಕೆಂಪಗಾಯ್ತು. ಈಗ ಕ್ಯಾಪ್ಸಿಕಮ್ನ ಇದ್ರೊಳಗೆ ಹಾಕ್ಬೇಕು. ಹಾ ಹಾ ಹಾ. ಅದ್ರೊಳಗೆ ಎಲ್ಲ ಮಸಾಲೆ ತುಂಬಿರೋದ್ರಿಂದ ಇದು ತುಂಬಗಾಯಿ. ಹಾ ಓಕೆ, ಅದ್ ಹಾಕಿ ಕ್ಲೋಸ್ ಮಾಡ್ಬೇಕಾ? ಹಾ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಒಂದು 15 ನಿಮಿಷ ಬಿಡೋದಮ್ಮ. ಹಾ ಬಿಡ್ಬೇಕು ಸರ್. ವಾಸನೆ ಜೋರಾಗಿ ಬರ್ತಾ ಇದೆ, ಸೂಪರ್ ಆಗಿದೆ. ಈಗ ತೆಗೀರಿ ನೋಡೋಣ. ಬಸ್ಸನೈತೆ. ಹಾ ಆಹಾ, ಏನ್ ಗುರು ಹಾಕದಾಗ ಹಿಂಗಿತ್ತು, ಕದುಮ್ದಾಗ ಎಲ್ಲ ಹಿಂಗಾಗ್ಬಿಟ್ಟಿದೆ. ನಮ್ ಸೈಡ್ ಒಂದ್ ಅಂತಾರಣ, ಜಾಸ್ತಿ ಬಿಸ್ಲಾಗ ಓಡಾಡ್ ಬಂದ್ರ ಹಂಗ್ಯಾಕ್ ಮಾಡಿಲ್ಲ, ಸುಟ್ಟು ಬದ್ನಿಕಾಯಿ ಆಗೈತಲ್ಲ, ಸುಟ್ಟು ದೊಂಡ್ಗಾಯಿ ಆಗೈತಲ್ಲ. ಇದೇನಾ ಅದು? ಇದನ್ನ ಯಾವ್ದ್ರ ಜೊತೆ ಅಣ್ಣ ತಿನ್ನೋದು? ಇದು ರೊಟ್ಟಿನೇನ ಈಗ? ಹಾ, ಇದನ್ನು ರೊಟ್ಟಿ ಜೊತೆ ತಿಂದ್ರೆ ಚೆನ್ನಾಗಿರತ್ತಣ. ಹಾ, ಆದ್ರೆ ಇದನ್ನ ಚಪಾತಿ ಜೊತೆ ತಿನ್ಬೇಕಣ. ಚಪಾತಿ? ಹಾ, ಅದು ತಂದಿದ್ಯಾ? ಏನ್ ಅದನ್ನು ಒಬ್ರು ನಿಮ್ಮ ಕಪಲ್ಸ್ ಕಿಚನ್ ಅಭಿಮಾನಿಗಳು ಕೊಟ್ಟು ಕಳಿಸಿದಾರಣ. ಹೌದಾ? ಇನ್ನೊಬ್ರು ಅಭಿಮಾನಿಗಳ? ಯಾರಪ್ಪ ಅವರು? ಇದು ರಾಜಣ್ಣ ಜೀವರಿಗೆ ಅವರು 2ನೇ ಹೆಂಡತಿ ಕಳಿಸಿದಾರೆ. ರಾಜಣ್ಣ ಜಿ ಅವ್ರಿಗೆ 2ನೇ ಹೆಂಡತಿ. ಅಂದ್ರೆ ನಮ್ಮ ಮೊದಲನೇ ಹೆಂಡತಿ ರೊಟ್ಟಿ ಕಳ್ಸಿದ್ರು, 2ನೇ ಹೆಂಡತಿ ಚಪಾತಿ ಕಳ್ಸಿದ್ದಾರೆ. ಇಬ್ರು ನಮ್ಮ ಅಕ್ಕಂದಿರಿ ಇಬ್ರು. ಏನಪ್ಪಾ ಐಟಮ್ಗೆ ಒಬ್ಬೊಬ್ರು ಅಕ್ಕಂದ್ರಿದ್ದಾರೆ. ಬಹಳ ಚೆನ್ನಾಗಿದ್ಯಪ್ಪ. ಹಂಗಾರೆ ಚಪಾತಿ ಬರ್ಲಿ ನೋಡೋಣ. ಚಪಾತಿ ಅಣ್ಣ. ಚಪಾತಿ ಓಕೆ, ಇರೋಣ. ಇಲ್ಲಿ ಪ್ಲೇಟ್ ಕೊಡ್ತೀನಿ. ಇದನ್ನು ಸೇಮ್ ಅಣ್ಣ. ಸೇಮ್ ಅದನ್ನು. ಇದು ಜೇವರ್ಗಿ ರಾಜಣ್ಣ ಅವ್ರ ಪಂಚನಾ? ಇದು ನಿಂದು, ನೀ ಕರೆಕ್ಟ್ ಮೇಡಮ್, ನೀವು ಬಳಸ್ಬೇಕು. ನನಗೇನಾರ ಹಾಕಿ ಕೊಟ್ಟಿದ್ದೆ ನೀನು. ತುಂಬಗಾಯಿ ಸಖತ್ತಾಗಿದೆ. ಕಾಯಿ ಒಳಗೆಲ್ಲ ಮಸಾಲೆ ತುಂಬಿ ತುಂಬಿ ಹಬ್ಬದ ವಿಶೇಷವಾಗಿ ದೊಡ್ಡ ಮೆಣಸಿನ್ಕಾಯಲ್ಲಿ ತುಂಬಗಾಯಿನ ಮಾಡಿದ್ದಾರೆ. ಪ್ರೀತಿಯಿಂದ ನಿನ್ನ ಯಜಮಾನ್ರಿಗೆ ತಿನ್ಸಮ್ಮ ನೀನು. ನಾನ್ ಚೆನ್ನಾಗಿತ್ತ ಅನ್ಸುತ್ತೆ. ನಿನ್ ಚೆನ್ನಾಗಿತ್ತ? ಚೆನ್ನಾಗ್ ಮಾಡಿದ ಹೇಳ್ಬೇಕು. ತುಂಬಗಾಯಿ ನಾನ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಅದ್ಭುತ. ಏನಪ್ಪ ಒಂದೊಂದು ಐಟಮ್ಗಳು. ದಸರಾ ಹಬ್ಬ ನನಗೆ ಈ ಸಲ ಸ್ಪೆಷಲ್ ಆಗೋಯ್ತು. ದೊಡ್ಡ ಮೆಣಸಿನ್ಕಾಯಿ ತುಂಬಗಾಯಿ ತುಂಬಾ ಚೆನ್ನಾಯ್ತಲ್ಲ, ಸೂಪರ್ ಆಗಿದೆ. ರುಚಿಕರವಾದಂತ ಈ ದೊಡ್ಡ ಮೆಣಸಿನ್ಕಾಯಿ ತುಂಬಗಾಯಿ ಇದನ್ನ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಮತ್ತು ಇದು ಮಾಡುವಂತ ವಿಧಾನ ಈ ರೀತಿಯಾಗಿದೆ. ದೊಡ್ಡ ಮೆಣಸಿನಕಾಯಿ ತುಂಬೆಗಾಯಿ ಮಾಡುವ ವಿಧಾನ. ಮೊದಲಿಗೆ ಪ್ಯಾನ್ಗೆ ಎಣ್ಣೆ ಹಾಕಿಕೊಂಡು ಬಿಸಿಯಾದಂತಹ ಎಣ್ಣೆಗೆ ತೆಂಗಿನಕಾಯಿ ಹಾಕಿ ಹುರಿದುಕೊಳ್ಳಿ. ಅದೇ ಪ್ಯಾನ್ಗೆ ಈರುಳ್ಳಿಯನ್ನ ಹಾಗೂ ಟೊಮ್ಯಾಟೊವನ್ನ ಹಾಕಿ ಹುರಿದುಕೊಳ್ಳಿ. ಹುರಿದುಕೊಂಡಂತಹ ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಸೇರಿಸಿಕೊಂಡು ರುಬ್ಬಿಕೊಳ್ಳಿ. ನಂತರ ರುಬ್ಬಿಕೊಂಡಂತಹ ಕೊಂಡರೆ ದೊಡ್ಡ ಮೆಣಸಿನಕಾಯಿ ತುಂಬೆಗಾಯಿ ರೆಡಿ. ಈಗ ನಿಮ್ಗೆ ಸ್ಪೆಷಲ್ ಡಿಶ್ ನಿಮ್ ಕೈಲೇ ಮಾಡ್ಸಕ್ಕೆ ಅಂತ ನಮ್ಮ ಮಾಸ್ಟರ್ ಶೆಫ್ ಈಗ ಬರ್ತಾರೆ. ಕರೆಯೋಣ ಅವ್ರನ್ನ? ಓಕೆ, ಸೊ ಲೆಟ್ಸ್ ವೆಲ್ಕಮ್ ಶೋಭಾ ಜೋಜಿಗಾ. ಮೈಸೂರ ಮಲ್ಲಿಗೆಯ ಯಪ್ಪನ ನೀನೇನೆ, ಬೇಲೂರ ಶಿಲ್ಪದ ಸಣ್ಣ ನೇನೆ. ಶೋಭಾ ಜೋಜಿಗಾ ಅವರೇ, ನಮ್ಮ ಹರೀಶ್ ಕಾಮಿಡಿ ಕಿಲಾಡಿ ಸೀಸನ್ 4 ವಿನ್ನರ್ ನೋಡಿದೀರಾ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ? ಸೊ ಇವತ್ತು ನಮ್ಮ ಹರೀಶ್ ದಂಪತಿಗಳ ಕೈಲಿ ಏನ್ ಮಾಡಿಸ್ತಾ ಇದ್ದೀರಾ? ಅವರಷ್ಟೇ ಕಲರ್ಫುಲ್ ಆಗಿರುವಂತಹ ರೈನ್ಬೋ ಸಾಂಬಾರನ್ನ ಮಾಡಿಸ್ತಾ ಇದ್ದೀನಿ. ರೈನ್ಬೋ ಸಾಂಬಾರ? ಹೌದು. ಓಕೆ. ನಾಡಿನ ಸಮಸ್ತ
ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ರೈನ್ಬೋ ಸಾರು ಕೇಳಕ್ಕೇನೆ ಅಷ್ಟು ಕಲರ್ಫುಲ್ ಆಗಿದೆ. ನೋಡಿ, ರೈನ್ಬೋ ಅಂದ್ರೆ ಏನ್ ಹೇಳಿ? ಕಲರ್ ಕಾಮನ ಬಿಲ್ಲು. ಕಾಮನ ಬಿಲ್ಲು. ಕಾಮನ ಬಿಲ್ಲಿನ ಬಣ್ಣ ಇರುವಂತಹ ತರಕಾರಿಗಳನ್ನ ಬಳಸ್ಕೊಂಡು ಓಕೆ, ಇಲ್ಲೂ ಇದೆಯಲ್ಲ ಒಂದು ಸಾಂಬಾರ್. ಸೂಪರ್. ಏನೇನಿದೆ ಎಲ್ಲ ಹೇಳಿ. ನುಗ್ಗೆಕಾಯಿ ಇದೆ, ಸೊಪ್ಪಿದೆ, ಸಿಹಿ ಗುಂಬಳ, ಬದನೆಕಾಯಿ, ಕ್ಯಾರೆಟ್, ಬಾಳೆಕಾಯಿ ಹಾಗೂ ಏನದು ಶ್ಯಾಮೆಗೆಡ್ಡೆ, ಅರ್ಬಿ. ಕೆಸುವೆ ಅಂತ ಕರೀತಾರೆ ಕೊಲಕಾಸಿಯ ಇಂಗ್ಲಿಷ್ ಅಲ್ಲಿ. ಸುವರ್ಣಗಡ್ಡೆ ಜಾತಿಗೆ ಸೇರಿದಂತದ್ದು ಇದು. ಇದು ತುಂಬಾ ಪೌಷ್ಟಿಕತೆ ಇರುವಂತಹ ಒಂದು ತರಕಾರಿ, ಭೂಮಿ ಒಳಗೆ ಬೆಳೆಯುವಂತದ್ದು. ಸೊ ಇಷ್ಟು ತರಕಾರಿಗಳನ್ನ ಬಳಸ್ಕೊಂಡು ಒಂದು ಒಳ್ಳೆ ಸಾಂಬಾರ್ ಮಾಡ್ತಿದೀವಿ ಇವತ್ತು. ಇಲ್ಲಿ ನೀವು ನೋಡ್ತಿರುವಂತದ್ದು ಈ ಇಷ್ಟು ತರಕಾರಿಗಳನ್ನ ಬೇಯಿಸ್ಕೊಂಡು ಇಟ್ಕೊಂಡಿರೋದು. ಓ ಹೌದಾ, ನಾನು ಇದು ಅದು ಎರಡು ಆಡೆಡ್ ಅನ್ಕೊಂಡೆ. ಈ ತರಕಾರಿಗಳನ್ನ ಕಟ್ ಮಾಡಿ ಇಲ್ಲಿ ಬೇಯಿಸಿಟ್ಕೊಂಡಿರೋದು, ಜೊತೆಗೆ ತೊಗರಿ ಬೇಳೆ ಕೂಡ ಬೇಯಿಸಿಟ್ಕೊಂಡಿದೆ. ಈಗ ನಾವು ಇವೆಲ್ಲವನ್ನ ಸೇರಿಸಿ ಸಾಂಬಾರನ್ನ ಶುರು ಮಾಡೋದು. ಈಗ ಇವತ್ತು ಈ ಸಾಂಬಾರನ್ನ ನಾವು ಮಡಿಕೆಯಲ್ಲಿ ಮಾಡ್ಕೋತಿರೋದು. ಮಡಿಕೆ ಇಟ್ಟು ಹೊಲೆ ಹಂಚಿ, ಅದಕ್ಕೂ ಮೊದಲು ನೋಡಿ ಇದು ಒಂಥರ ಡಿಫ್ರೆಂಟ್ ಆದಂತ ಸಾಂಬಾರು. ನೋಡಿ, ಬೇಯಿಸ್ಕೊಂಡಿರೋಂತ ತೊಗರಿಬೇಳೆ ಇದೆ ಅಲ್ವಾ, ಈಗ ಹಾಕೊಂಡ್ಬಿಡಿ. ಚೆನ್ನಾಗಿ ನುಣ್ಣಗ್ ಬೇಯಿಸ್ಕೊಂಡಿರೋಂತ ತೊಗರಿಬೇಳೆ ಅದು. ಈಗ ನುಗ್ಗೆಕಾಯಿ, ಕ್ಯಾರೆಟ್, ಬದನೆಕಾಯಿ. ಇಬ್ರಿಗೂ ಕಲ್ಸತ್ತಾರ, ನಾನು ಹಾಕ್ಬೇಕು ಅಷ್ಟು, ನೀನು ಹಾಕಿದ್ರೆ. ಬಾಳೆಕಾಯಿ, ಸಿಹಿ ಕುಂಬಳ. ಬದನೆಕಾಯಿ ಎಲ್ಲ ಹಂಗೆ ಉಂಡುಂಡೆ ಹಾಕೋದು ಅಷ್ಟೇನಾ? ಅದು ಕಟ್ ಮಾಡೋದು ಬೇಡ, ಕಟ್ ಮಾಡಿ ಬೇಯಿಸಿರೋದು. 4 ಭಾಗ ಆಗೈತೆ. ಈಗ ಅರ್ಬಿ ಜೊತೆಗೆ ನೋಡಿ ಸಣ್ಣ ಈರುಳ್ಳಿ ಹಾಗೂ ಕರಿಬೇವು, ಇದನ್ನ ಕೂಡ ಹಾಗೆ ಹೋಲಾಗಿ ಅದಕ್ಕೆ ಹಾಕೊಳ್ಳೋಣ. ಒಂಚೂರು ತಟ್ಟೆ ಮುಚ್ಕೊಳ್ಳೋಣವಾ. ಈ ಸಾಂಬಾರನ್ನ ನಾವು ಹಸಿ ಬೇಳೆನ ಹಾಕೊಂಡು ಹಸಿ ತರಕಾರಿಗಳನ್ನ ಹಾಕೊಂಡು ಕೂಡ ಮಾಡ್ಬೋದು. ಆದ್ರೆ ಎಲ್ಲಾ ತರಕಾರಿ ಒಂದೇ ತರ ಬೆಂದಿರಲ್ಲಲ್ವಾ, ಹಾಗಾಗಿ ನಾವು ನುಗ್ಗೆಕಾಯಿನ ಸ್ವಲ್ಪ ಬೇಗ ಬೇಯಿಸ್ಕೊಂಡು ಆ ರೀತಿ. ಈಗ ಈ ಸಾಂಬಾರ್ ಇಷ್ಟೇ ಅಲ್ಲ, ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋದು. ಅದೇ ಅನ್ಕೊಂಡೆ ನಾನು, ಎಲ್ಲೂ ಮಸಾಲೆ ಹಾಕಿಲ್ಲಲ್ಲ ಅದಕ್ಕೆ ಅಂತ. ಮಸಾಲೆ ಮಾಡ್ಕೊಳಕ್ಕೆ ನಮ್ಗೀಗ ಧನಿಯಾ ಬೀಜ, ಒಣಮೆಣಸಿನ್ಕಾಯಿ, ಕೊಬ್ಬರಿ, ಮೆಂತ್ಯ ಕಾಳು ಹಾಗೂ ಸಾಸಿವೆ ಇವೆಲ್ಲವನ್ನ ಈಗ ಪ್ಯಾನಿಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಸ್ತಿಕ್ಸ್ ತುಪ್ಪ ಬಳಸ್ಕೊತಿದೀವಿ ಇದಕ್ಕೆ. 1-2 ಚಮಚ ಸ್ವಸ್ತಿಕ್ಸ್ ತುಪ್ಪ. ಸಾಕು. ಈಗ ಒಂಚೂರು ಸಾಸಿವೆ, ಈಗ ಮೆಂತ್ಯ ಕಾಳು, 4 ಈರುಳ್ಳಿ, 1 ಕರಿಬೇವು. ಅದು ಕರಿಬೇವು ಬಿಡು ಸಾಕ್ಬೇಕು. ಇಲ್ಲ, ಹಾಗೆ ರೈನ್ಬೋ ಸಾರು ರೆಡಿ ಆಗ್ತಾ ಇದೆ. ಕಲರ್ಫುಲ್ ಸಾರು ದಸರಾಗೆ ಕಲರ್ ಆಗಿರ್ಲಿ ಅಂತ ಮಾಡಿಸ್ತಾ ಇದಾರೆ. ಸೊ ಒಗ್ಗರಣೆಗೆ ತುಪ್ಪ ಹಾಕಿ, ಆಮೇಲೆ ಸಾಸಿವೆ ಹಾಕಿ, ಮೆಂತ್ಯ ಕಾಳು ಹಾಕಿ, ಈರುಳ್ಳಿ, ಕರಿಬೇವು. ಈಗ ಧನಿಯಾ 1 ಚಮಚ, 3 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ. ಹೌದು. ಈಗ ಒಂಚೂರು ಅರಿಶಿನ. ತುಂಬಾ ಅರೋಮ್ಯಾಟಿಕ್ ಸಾಂಬಾರ್ ಇದು. ಹೌದು, ಗೊತ್ತಾಗ್ತಾ ಇದೆ. ಕೊನೆಯದಾಗಿ ಕಾಯಿ ತುರಿ. ದೂರದಲ್ಲಿ ಕಾಣುತ್ತೆ ಕಾಮನ ಬಿಲ್ಲು, ಅದನ್ನ ನೋಡಕ್ ನಿಂತ್ಕೋಬೇಕು, ಕಲ್ ಮೇಲೆ ಕಲ್ಲು. ಕಾಯಿ ತುರಿ ಹಾಕೋತಿದ್ದಾರೆ. ಇದು ಕಂದು ಬಣ್ಣಕ್ಕೆ ತಿರುಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದನ್ನ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬೇಕಾ? ಹೌದು. ಓಕೆ. ಚೆನ್ನಾಗಿ ಬೇಯ್ತಿದೆ ತರಕಾರಿಗಳು. ಈಗ ನಮ್ಮ ಸಾಂಬಾರ್ ಮಸಾಲ ರೆಡಿ ಆಗಿದೆ. ಆರಿದ ನಂತರ ಮಿಕ್ಸಿಗೆ ಹಾಕೊಂಡು ರುಬ್
ಈಗ ಅದಷ್ಟನ್ನು ಈಗ ನಮ್ಮ ಸಾಂಬಾರಿಗೆ ಹಾಕೊಳ್ಳೋಣ. ಕೊನೆಯದಾಗಿ 1 ಚಮಚ ಹುಣಸೆ ರಸ. 1 ಚಮಚ. ಈಗ ಸಾಂಬಾರ್ ರೆಡಿ ಆಗಿದೆ. ಒಗ್ಗರಣೆ ಮಾಡ್ಕೊಳ್ಳೋಣವಾ? ಮತ್ತೆ ಒಗ್ಗರಣೆ ನಾವು ಕಾಯಿ ತುರಿ ಹಾಕೊಂಡ್ವಿ ಅಲ್ವಾ ಫ್ರೈಯಿಂಗ್ ಪ್ಯಾನ್, ಅದ್ರಲ್ಲೇ ಒಗ್ಗರಣೆ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ಸಾಂಬಾರ್ ರೆಡಿ. ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು: ಫಿಯೋನಾ ಎಣ್ಣೆ ಬಳಸ್ತಾ ಇದೀನಿ. ಓಕೆ. ಸಾಸಿವೆ ಇದೆ, ಕರಿಬೇವು ಹಾಗೂ ಸಣ್ಣ ಈರುಳ್ಳಿ. ಈ ತರ ಗಂಡ ಹೆಂಡತಿ ಕೂಡಿ ಅಡಿಗೆ ಮಾಡಿದೀರ ಅವತ್ತಾರು? ಇಲ್ಲಣ್ಣ, ಇಲ್ಲ. ಇದೇ ಫಸ್ಟ್ ಜೀವನದಲ್ಲಿ 16 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಸೂಪರ್. ಅದೊಂದು ಕೊರಗಿತ್ತು, ಅದನ್ನ ಈಡೇರಿಸಿದ್ರಿ ನೀವು ಇಬ್ರು ಸೇರಿ. ಕಚ್ಚಾಡ್ಲಾರ್ದಂಗೆ ಏನಾದ್ರು ಮಾಡ್ಬೇಕಂತೇಳಿ ಇವತ್ತು ಕಚ್ಚಾಡ್ಲಾರ್ದಂಗೆ ಅಡಿಗೆ ಮಾಡಿದ್ವಿ. ವೆರಿ ನೈಸ್. ಕರಿಬೇವು, ಸಣ್ಣ ಈರುಳ್ಳಿ. ಓಯ್, ಕರಿಬೇವು ಸಣ್ಣ ಈರುಳ್ಳಿ ಯಾವ್ದೋ ಹೋದ್ ಜಮ್ದಲ್ಲಿ ಇದೇ ತರ ರುಬ್ಕೊಂಡಿದ್ ಜ್ಞಾಪಕ ಬರ್ತಾ ಇದೆ. ನೋಡಿ, ಸಣ್ಣ ಈರುಳ್ಳಿಯಲ್ಲಿ ತುಂಬಾ ಫ್ಲೇವರ್ಸ್ ಇರುತ್ತೆ. ಆಂಟಿ ಆಕ್ಸಿಡೆಂಟ್ಸ್. ಆಮೇಲೆ ಹುಡುಕಿ ಎಲ್ಲ ಆಂಟಿ ಆಕ್ಸಿಡೆಂಟ್ಸ್ ಇರತ್ತೀರಾ? ಅಂಕಲ್ ಆಕ್ಸಿಡೆಂಟ್ಸ್ ಇರತ್ತೆ ತನ್ನಿ. ಅಂತದ್ ಯಾವ್ದು ಇಲ್ವೇ? ಅಂತದ್ ಯಾವ್ದು ಇಲ್ಲ. ಹಾಗಾಗಿ ಸ್ವೀಟ್ನೆಸ್ ಜಾಸ್ತಿ ಇರಲ್ಲ ಸಣ್ಣ ಈರುಳ್ಳಿಯಲ್ಲಿ. ಆ ಘಾಟು ಖಾರ ಏನಿರುತ್ತೆ ಅದಿರಲ್ಲ, ಮೈಲ್ಡ್ ಆಗಿರುತ್ತೆ. ಹಾಗಾಗಿ ಸಾಂಬಾರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಒಗ್ಗರಣೆ ಆಯ್ತು, ಹಾಕೊಳ್ಳೋಣ. ಘಮಘಮ ಅಂತ ಸಾರು, ದಸರಾಗೆ ಎಂತ ಸ್ಪೆಷಲ್ ರೈನ್ಬೋ ಸಾರು. ಸಾಂಬಾರ್ ಆಗಿದೆ, ಪ್ಲೇಟಿಂಗ್ ಮಾಡ್ಕೊಳ್ಳೋಣವಾ? ಎಸ್ ಮ್ಯಾಮ್, ಬನ್ನಿ. ಬಿಸಿ ಬಿಸಿ ರೈಸ್ಗೆ ಸಾಂಬಾರು 1-2 ಚಮಚ ಸ್ವಸ್ತಿಕ್ ತುಪ್ಪ ಹಾಕೊಂಡು ತಿಂತಿದ್ರೆ ಮಜಾ. ನೀವ್ ಹೇಳೋದ್ ಹೆಚ್ಚ, ನಾವು ತಿನ್ನೋದ್ ಹೆಚ್ಚ ಅನಿಸ್ತಾ ಇದೆ. ಈಗ ಒಳ್ಳೆ ಎಲ್ಲಾ ತರಕಾರಿಗಳು ತಟ್ಟೆಗೆ ಬರೋ ಹಾಗೆ ಎಲ್ಲ ತರಕಾರಿ ಕಾಣ್ಸಂಗ್ ಹಾಕೋಣ. ಹಬ್ಬದ ಊಟ ಅಂತಾನೆ ಹೇಳ್ಬೋದು. ರೆಡಿ ಇದೆ. ಅಣ್ಣ ತಿನ್ಸೋಣ ಈಗ. ಹೇಗೆ ತಗೋಶೀರಾ? ಸೂಪರ್. ಚೆನ್ನಾಗಿದ್ಯಾ? ಎಲ್ಲ ಫ್ಲೇವರ್ ಮಿಕ್ಸ್. ಓಕೆ, ನಾನು ಟೇಸ್ಟ್ ಮಾಡ್ತಾ ಇದೀನಿ. ರೈನ್ಬೋ ಸಾರು. ಕರೆಕ್ಟ್ ನೀವು ಹೇಳಿದ್ದು, ಹಬ್ಬದ ಊಟ ನೆಕ್ಸ್ಟ್ ಲೆವೆಲ್ ಅನಿಸ್ತಾ ಇದೆ. ಈ ಅದ್ಭುತವಾದಂತ ರೈನ್ಬೋ ಸಾರಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನ ಈ ರೀತಿಯಾಗಿದೆ. ರೈನ್ಬೋ ಸಾಂಬಾರ್ ಮಾಡುವ ವಿಧಾನ: ಮೊದಲಿಗೆ ಒಲೆಯ ಮೇಲೆ ಮಡಿಕೆಯನ್ನ ಇಟ್ಟು ಬೇಯಿಸಿಕೊಂಡಂತಹ ತೊಗರಿ ಬೇಳೆಯನ್ನ ಹಾಕಿಕೊಳ್ಳಿ. ನಂತರ ನುಗ್ಗೆಕಾಯಿ, ಕ್ಯಾರೆಟ್, ಬದನೆಕಾಯಿ, ಬಾಳೆಕಾಯಿ, ಸಿಹಿ ಗುಂಬಳಕಾಯಿ, ಕೆಸವೆ, ಸಣ್ಣ ಈರುಳ್ಳಿ ಹಾಗೂ ಕರಿಬೇವು, ಸ್ವಲ್ಪ ಅರಿಶಿಣ, ನಂತರ ನೀರನ್ನು ಹಾಕಿ ಉಪ್ಪು ಸೇರಿಸಿ ಬೇಯಿಸಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ, ಸಾಸಿವೆ, ಮೆಂತ್ಯ ಕಾಳು, ಈರುಳ್ಳಿ, ಕರಿಬೇವು, ಧನ್ಯ, ಒಣಮೆಣಸಿನಕಾಯಿ, ಅರಿಶಿಣ ಹಾಗೂ ಕಾಯಿ ತುರಿಯನ್ನ ಹಾಕಿಕೊಂಡು ಹುರಿದುಕೊಂಡು ರುಬ್ಬಿಕೊಳ್ಳಿ. ನಂತರ ರುಬ್ಬಿಕೊಂಡಂತಹ ಮಸಾಲೆಯನ್ನ ಮಡಿಕೆಗೆ ಸೇರಿಸಿಕೊಳ್ಳಿ. ಇನ್ನೊಂದು ಪ್ಯಾನ್ ಇಟ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಮಡಿಕೆಗೆ ಸೇರಿಸಿಕೊಂಡು ಬೇಯಿಸಿಕೊಂಡರೆ ರೈನ್ಬೋ ಸಾಂಬಾರ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ನಿಮ್ಮ ಸಿಗ್ನೇಚರ್ ಡಿಫರೆಂಟ್ ಡಿಶ್ ನ ಇವತ್ತು ನಮ್ಗೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ನಿಮಗೂ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆನ ನಾನು ಮನೆಗೆ ಹೋಗಿ ಖಂಡಿತ ಟ್ರೈ ಮಾಡ್ತೀನಿ. ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಹೇಳ್ಕೊಡ್ತೀನಿ. ಹರೀಶ್, ಈಗ ನಿನ್ ಬರೋವಾಗ್ಲೇನೆ ಜವಾರಿ ಹೈದ ಹರೀಶು ಉತ್ತರ ಕರ್ನಾಟಕ ಪ್ರತಿಭೆ ಅಂತ ನಾವು ಕರೆದ್ವಿ. ಕಾಮಿಡಿ ಕಿಲಾಡಿ ಸಿಕೆ ನಿನ್ನ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್, ಅದು ಎಷ್ಟು ಮಹತ್ವ, ಅದು ಹೇಗೆ ಸಿಕ್ತು, ಏನೇನ್ ಬದಲಾವಣೆ ತಂತು ನಿನ್ ಜೀವನದಲ್ಲಿ? ಅದು ತುಂಬಾ ಬದಲಾವಣೆ ತಂತಾನ. ಅದು ಅಂದ್ರೆ ನಾನು ಒಂದ್ಸತಿ ನಿಮ್ ಸ್ಕಿಟ್ ಮಾಡಕ್ ಬಂದಿದ್ವಿ ನಾವು. ಶರಣೆ ಸರ್ ನಮ್ದಿಲ್ ತುಮಕೂರು ಕ್ಯಾಂಪ್ ಇದ್ದಾಗ ಅದನ್ನ ನೋಡ್ಬಿಟ್ಟು ಒಂದ್ ಸೀನ್ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಏನಾಯ್ತು, ಇಲ್ಲಿ ಬಂದ್ ನೋಡಿದಾಗ ಒಂದ್ ಇಡೀ ದಿನ ಶೂಟ್ ನೋಡ್ದೆ ನಾನು. ಇಲ್ಲಿ ನಾವು ಬಂದ್ ಟ್ರೈ ಮಾಡ್ಬೋದಲ್ಲ ಅಂತ ನಮ್ಗೆ ಅನಿಸ್ತು. ಅದರಂತೆ 2 ಸತಿ ಟ್ರೈ ಮಾಡಿದೆ. 2 ಸತಿನೂ ಸಿಗ್ಲಿಲ್ಲ. ಫಸ್ಟ್ ರೌಂಡ್ ಅಟ್ಲೀಸ್ಟ್ ಸೆಕೆಂಡ್ ರೌಂಡಿಗೆ ಆದ್ರೂ ಬಂದ್ ಹೋಗ್ತೀನಿ ಅಂತೇಳಿ ನನಗೆ ಒಂದ್ ತಲೆ ಒಳಗಿತ್ತು. ಫಸ್ಟ್ ರೌಂಡ್ ಅಲ್ಲಿ ಒಳಗೆ ಹೋದ್. ಯಾಕಂದ್ರೆ ರಂಗಭೂಮಿ ಆಕ್ಟಿಂಗೇ ಬೇರೆ, ಕ್ಯಾಮ್ರಾ ಆಕ್ಟಿಂಗೇ ಬೇರೆ. ನಾವು ಅಲ್ಲೇ ಬೇರೆ ಆಕ್ಟಿಂಗ್ ಮಾಡ್ಬೇಕು. ಇಲ್ಲ ಅದು ನಮಗ್ ಗೊತ್ತಿರ್ಲಿಲ್ಲ. ಸುಮ್ನೆ ನಾವು ಅಲ್ಲಿ ನಾಟಕದಲ್ಲಿ ಹೆಂಗ್ ಮಾಡ್ತಿದ್ವಿ. ಆಮೇಲೆ ಕೆಲವು ಜನ ತಿಳಿಸಿ ಹೇಳಿದ್ರು ಹಿಂಗಲ್ಲ ಹಂಗಂತ. 2 ಸತಿನೂ ಬಂದೆ, 2ನೇ ಸತಿನೂ ಇದಾತು. 3ನೇ ಸತಿ ಯಾಕೋ
ಬೇಡ ಅಂತ ನಾ ಈಗ ಇವಳಲ್ಲ ಯಾಕೆ 2 ಸತಿ ಹೋಗಿ ಅಂತ ಇನ್ನೊಂದ್ ಸತಿ ಹೋಗಕ್ಕೆ ಏನಾಗೈತಿ, ನಡಿ ನಾನು ಬರ್ತೀನಿ, ಇಬ್ರು ಸೇರ್ ಹೋಗೋಣ ಅಂತೇಳಿ. ಶರಣೆ ಸರ್ ಎಲ್ಲ ಟೀಮ್ನವ್ರು ಹಿಂಗ 16 ಜನ ಸೆಲೆಕ್ಟ್ ಆಗಿದ್ರೆ ಕಂಗ್ರ್ಯಾಚುಲೇಷನ್ ಅಂತಂದ್ರು. ಖುಷಿಯಿಂದ ಹೊರಗೆ ಬಂದ್ವಿ, ಖುಷಿ ಪಟ್ಟೆ. ಈ ವಿಷಯನ ಅವ್ನಿಗೆ ಹೇಳ್ಬೇಕು ಅಂತೇಳಿ ಫೋನ್ ತಗೊಂಡು ಭಾಳ ಜನ ಫೋನ್ ಮಾಡಿದ್ರಲ್ಲ, ಎಲ್ಲರಿಗೂ ಫೋನ್ ಮಾಡಿ ಯಾಕಂತಂದೆ. ಇನ್ನೂ ನಾ ಸೆಲೆಕ್ಟ್ ಆದೆ ಅಂತ ಇನ್ನೂ ನಾನು ಹೇಳೇ ಇಲ್ಲ, ಅವಾಗ ಅಣ್ಣ ಹೋದ್ರು ಅಂತಂದ್ಬಿಟ್ರು. ಅದೊಂದು ನನ್ನ ಲೈಫ್ನಲ್ಲಿ ವಿಚಿತ್ರ ದಿನ ಅಣ್ಣ. ಅದು ಖುಷಿ ಪಡ್ಲು ದುಃಖ ಪಡ್ಲು ನನಗೆ ಗೊತ್ತಾಗ್ಲಿಲ್ಲ. ಅವ್ನು ಹೋಗಿದ್ದಕ್ಕೆ ಅವ್ನಿಗೆ ಉಳಿಸ್ಕೋಬೇಕಂತ ಭಾಳ ಕಷ್ಟಪಟ್ವಿ ನಾನು ಇವಳು. ಇಲ್ಲಿ ಹುಬ್ಳಿ ಬೆಳಗಾವಿ ಗೇಲೆಲ್ಲ ಹಾಕಿದ್ವಿ ಅವ್ರನ್ನ. ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿದ್ವಿ. ಅದು ಯಾಕೋ ಏನೋ ಅವರಿಗೆ ಡಾಕ್ಟ್ರಿಗೆ ಇದು ಸ್ಪಂದಿಸ್ಲಿಲ್ಲ. ನೀವು ಭಾಳ ನೋವಾಯ್ತು ಸರ್. ಅವತ್ತು ನಾ ಖುಷಿನೇ ಪಟ್ಟಿಲ್ಲ ನಾ ಸೆಲೆಕ್ಟ್ ಆಗಿನಂತಂದು. ಏನ್ ಮಾಡ್ಬೇಕು ಲೈಫ್ನಲ್ಲಿ, ದೇವರು ಒಂದ್ ಕೊಟ್ಟು ಒಂದ್ ಕಸ್ಕೊಂತಾನ ಸರ್. ಅವತ್ತು ನನಗೆ ಗೊತ್ತಾಯ್ತು, ನಂದು ಒಂದ್ ಕೊಟ್ಟ ಒಂದ್ ಕಸ್ಕೊಂಡ ಅಂತೇಳಿ. ಏನಿಲ್ಲ ಹರೀಶ್, ನನಗೆ ಇದಕ್ಕೆಲ್ಲ ಕೇಳಿದಾಗ ಅಥವಾ ನೋಡಿದಾಗ ಅನಿಸ್ತಾ ಇರೋದಿಷ್ಟೇ. ಏನಂತಂದ್ರೆ ನಿಮ್ಮ ಜೀವನದಲ್ಲಿ ಇವತ್ತೇನೋ ಒಂದು ಸಾಧನೆ ಆಗಿದೆ ಅಂತಂದ್ರೆ ಪ್ರಾಯಶಃ ಈ ನೋವಿನ ದಿನಗಳು, ಈ ಕಷ್ಟಗಳೇ ಒಂದು ಮೆಟ್ಲಾಗಿ ನಿನ್ನ ತಿದ್ದಿ ತೀಡಿ ಇವತ್ತು ಕಾಮಿಡಿ ಕಿಲಾಡಿ ಬರೀ ನೀನು ಪಾರ್ಟಿಸಿಪೆಂಟ್ ಅಲ್ಲ, ನೀನು ವಿನ್ನರ್. ನೀನು ಆ ಪಟ್ಟಕ್ಕೆ ನೀನು ಹೋಗಿದ್ಯಾ ಅಂತಂದ್ರೆ ಪ್ರಾಯಶಃ ಆ ಶ್ರಮಕ್ಕೆ ಸಿಕ್ಕಿರೋ ಫಲ ಅಂತ ಅನ್ಕೊಂತೀನಿ ನಾನು. ಎಲ್ಲ ಹಿರಿಯರ, ಗುರು ಹಿರಿಯರುಗಳ ಆಶೀರ್ವಾದ ನಿನ್ ಮೇಲಿದೆ. ಅವ್ರು ಯಾರು ನಿನ್ನ ಬಿಟ್ಟು ಹೋಗಿದ್ದಾರೆ ಅವರು ಈಗ ಭಗವಂತನ ಸ್ಥಾನದಿಂದ ನಿನ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಮಾತ್ರ ನಾನು ಹೇಳ್ಬಲ್ಲೆಪ್ಪ. ಸೊ ನಿನ್ಗೆ ಒಳ್ಳೇದಾಗ್ಲಿ. ನಿನ್ನ ಸ್ನೇಹಿತರು ನಿನ್ ಬಗ್ಗೆ ಏನ್ ಮಾತಾಡಿದಾರೆ ಅಂತ ಒಂದು ವಿಟಿ ಇದೆ, ನೋಡ್ಕೊಂಬರೋಣ. ನಮಸ್ಕಾರ ರೀ ಹರೀಶ್ ಅವ್ರೆ. ನಮಸ್ತೆ ಅಕ್ಕ, ಹೇಗಿದ್ದೀರಾ? ಕಾಮಿಡಿ ಕಿಲಾಡಿಗಳು ಸೀಸನ್ 4 ಆದ್ಮೇಲೆ ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ. ಕಾಮಿಡಿ ಕಿಲಾಡಿ ಸೀಸನ್ 4 ಸ್ಟಾರ್ಟಿಂಗ್ ಬಂದಾಗ ನಾನು ಹರೀಶಣ್ಣ ಅಂತ ಹೇಳ್ತಿದ್ವಿ. ಯಾಕಂದ್ರೆ ಅಷ್ಟು ಪರಿಚಯ ಇರ್ಲಿಲ್ಲ ಅವಾಗ. ಹೋಗ್ತಾ ನಮ್ದು ಅವ್ರ ಸಂಬಂಧ ಹೆಂಗಾಗ್ಬಿಡುತ್ತಂದ್ರೆ ನಾವು ಅವ್ರಿಗೆ ಮಾಮ ಅನ್ನಕ್ ಚಲೋ ಮಾಡಿದೆ, ಅವ್ರು ಬಾರೋ ಹಳೆದರ ಅನ್ನಕ್ ಚಲೋ ಹೊಟ್ರು. ನಾನು ನಿಜಾಮ್ ಹರೀಶಣ್ಣ ಯಾವಾಗ ತುಂಬಾ ಕ್ಲೋಸ್ ಆಗಿ ಒಟ್ಟಿಗೆ ಊಟ ಮಾಡೋದು, ಎಲ್ಲರೂ ಹೋಗೋದು ಒಟ್ಟಿಗೆ, ಅಷ್ಟು ಕ್ಲೋಸ್ ಆಗಿದ್ವಿ. ಸೆಂಟ್ರಲ್ಲಿ ನಮ್ಮ ಹರೀಶ್ ಅವರಿಗೆ ಒಂದು ಒಳ್ಳೆ ನಿಕ್ ನೇಮ್ ಬಿತ್ತು ಕಾಮಿಡಿ ಕಿಲಾಡಿ ಒಳಗೆ. ಏನಪ್ಪಾ ಅಂದ್ರೆ ವಿಡಿಯೋ ಕಾಲ್ ಹರೀಶ ಅಂತ. ಹೆಂಗ್ರ ಫಸ್ಟ್ ಗೊತ್ತಿರ್ಲಿಲ್ಲ, ನಮ್ಗೆ ಅಷ್ಟೇ ಗೊತ್ತಿತ್ತು. ಹೋಗ್ತಾ ಎಲ್ಲರೂ ಗೊತ್ತಾಗ ಚಲೋ ಮಾಡ್ಬಿಡ್ತು. ರಿಹರ್ಸಲ್ ಮುಗಿದು ಬಂದ ಮ್ಯಾಗ ಇವಾಗ ಇಯರ್ಫೋನ್ ಹಾಕೊಂಡು ಅಣ್ಣ ಚಲೋನ ವಿಡಿಯೋ ಕಾಲ್. ಮತ್ತೆ ನೀವು ನಮ್ಮ ಟೀಮ್ಗೆ ಜಾಯ್ನ್ ಆಗಿದ್ರಿ. ನೀವು ಹರೀಶ್ ನನಗೆ ಯಾವಾಗಲೂ ವಿಡಿಯೋ ಕಾಲ್ ಮಾಡ್ತಾ ಇದ್ರಿ. ಆವಾಗ ನಾನು ಫಿಟ್ಟಿಂಗ್ ಇಟ್ಟಿದ್ದೀನಿ. ನಿಮ್ಗೆ ವಿಡಿಯೋ ಕಾಲ್ ಬರುವಾಗ ನಾನು ಹೇಳ್ತಿದ್ದೆ ನಿಮಗೆ, ಹರೀಶ್ ಅಣ್ಣನಿಗೆ ತುಂಬಾ ಹುಡುಗಿರೆಲ್ಲ ಮೆಸೇಜ್ ಮಾಡ್ತಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಮೆಸೇಜ್ ಬರ್ತಾ ಇದೆ. ನಾನು ನಿಮಗೆ ಸ್ವಲ್ಪ ಬ್ರದರಾಗಿ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನೋಡಿ ಅಂತೇಳಿ ಫಿಟ್ಟಿಂಗ್ ಇರ್ತಿದ್ದೆ. ಆಮೇಲೆ ಗೊತ್ತಾಯ್ತು ನಾನು ಸುಮ್ಮನೆ ಹಿಂಗೆ ಆಡ್ತಿರ್ತೀನಿ, ಕಾಮಿಡಿ ಮಾಡ್ತೀನಿ. ಸೊ ಆಮೇಲೆ ಗೊತ್ತಾಯ್ತು. ಅವ್ರ ಲಗ್ನ ಆಗಿ ಸುಮಾರು ವರ್ಷಗಳೇ ಆಯ್ತು. ಈಗ ಒಬ್ಬರು ಅವ್ರ ಮಗಳದಾಳ, 10ನೇ ಸಾಲಿ ಕಲಿಯಾಕತ್ತಾರ ಅವರು. ಆದ್ರೂ ಅವ್ರಿಬ್ಬರ ನಡುವೆ ಇಷ್ಟೊಂದು ಅನ್ಯೂನ್ಯತೆ ಬಾಂಡಿಂಗ್ ಐತಿ ಅಂದ್ರೆ ಅದು ನಾವು ಬಹಳ ಖುಷಿ ಪಡ್ಬೇಕ ವಿಚಾರನ. ಯಾಕಂದ್ರೆ ಲಗ್ನ ಆಗಿ 2-3 ವರ್ಷಕ್ಕೆ ಏನೇನು ಆಗ್ತಿರ್ತಾವ ಅಂತರಾಗ ಒಂದು ಸುಮಾರು 10-15 ವರ್ಷ ಆದ್ರೂ ಅಷ್ಟು ಬಾಂಡಿಂಗ್ ಇಟ್ಕೊಂಡ್ರ ಅಂದ್ರೆ ಅವ್ರಿಬ್ಬರು ಬಾಂಡಿಂಗ್ ಯಾವತ್ತೂ ಹಿಂಗ ಇರ್ಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್ ಅಕ್ಕ ಅಂಡ್ ಮಾಮ. ಸೂಪರ್. ಇಬ್ರು ಡಾರ್ಲಿಂಗ್ ಸರ್. ನಾನು ಇಬ್ರಲ್ಲಪ್ಪ, ನಾವು ಎಲ್ಲ ಇದೀವಿ ಸರ್. ಇವತ್ತು ಕರ್ನಾಟಕ ಜನತೆ, ನಾನು ಅದನ್ನೇ ಹೇಳಕ್ ಬರ್ಬೇಕಂತಿದ್ದೆ ನಿನಗೆ. ಅಂದ್ರೆ ನೀ ಹೇಳ್ದೆ ನನಗೆ ಯಾರು ಇರ್ಲಿಲ್ಲ, ನಮ್ಮ ತಾಯಿ ಹೋದ್ಮೇಲೆ 3 ಜನ, ನನ್ನ ಗುರುಗಳು, ನಮ್ಮ ಅಣ್ಣ, ಇನ್ನೊಬ್ಬ ತಮ್ಮ ಅಂತ ಏನ್ ಹೇಳ್ದೆ. ಅವ್ರು ಹೋಗಿರ್ಬೋದು, ಆದ್ರೆ ಉಳ್ದವ್ರು ಯಾರಿದ್ದಾರೆ, ಇಷ್ಟು ಜನ ನೀನ್ ಸಂಪಾದಿಸಿದ್ಯಾ, ಇವರೆಲ್ಲರೂ ನಿನ್ ಜೊತೆ ಯಾವತ್ತಿಗೂ ಇರ್ತಾರೆ ಹರೀಶ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಇದೇ ತರ ನೀನ್ ಯಾವಾಗಲೂ ಖುಷಿಯಾಗಿರಿ, ನೀವಿಬ್ರು ಖುಷಿಯಾಗಿರ್ಬೇಕು. ಅದಕ್ಕೆ ನೀವಿಬ್ರು ನಗ್ಸಕ್ಕೆ ಅಂತಾನೆ ಒಂದು ಗೇಮ್ ಇದೆ, ಓಕೆನಾ? ಓಕೆ, ಸೊ ಈಗ ನಾವು ಮಾಡೋಣ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ರ್ಯಾಪಿಡ್ ಫೈರ್ ರೌಂಡ್. ಮೊದಲನೇ ಪ್ರಶ್ನೆ, ನಿಮ್ಮಲ್ಲಿ ಮೊದಲು ಜಗಳ ಶುರು ಮಾಡೋದು ಯಾರು? ನೋಡು, ನೀನು ಅವ್ರ ಮೇಲೆ ಹೇಳ್ತಿದ್ಯಾ, ಅವ್ರು ಇವ್ರ ಮೇಲೆ, ನಿಮ್ಮ ಮೇಲೆ ಹೇಳ್ತಿದ್ದಾರೆ. ಶುರು ಆಗೋದೇ ಹಿಂಗಣ, ಶುರು ಆಗದೆ ಹಿಂಗೆ. ನಿನ್ ತಪ್ಪು ಅಂತೇಳಿ ಲಾಸ್ಟಿಗೆ ಯಾವಂದು ಅವ್ರ ತಪ್ಪು ಹಾಳಾಗ ಹೋಲ್ಬಿಡು, ನಂದ ತಪ್ಪತ್ ಅಂತೇಳಿ ನಾವು ಹೋಗ್ಬಿಡುದು ಲಾಸ್ಟಿಗೆ. ಓಕೆ, ನೆಕ್ಸ್ಟ್ ಕ್ವಶನ್, ನಿಮ್ಮಲ್ಲಿ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದು ಯಾರು? ನೀನೇನಾ? ಓಕೆ, ಕರೆಕ್ಟಾಗಿ ಒಪ್ಕೊಂಡ. ಓಕೆ, ಎಸ್. ಓಕೆ, ನೆಕ್ಸ್ಟ್ ಕ್ವಶನ್, ನಿಮ್ಮಲ್ಲಿ ಯಾರಿಗೆ ಮೂಗಿನ ಮೇಲೆ ಕೋಪ ಕಟ್ಟಂತ? ಮೇಡಮ್ಮ, ಹೌದಾ? ನೀವು ಹಾ ಅಂದ್ರ ಹಾ ಅಂತಳಕ್ಕೆ. ಓ, ಓಕೆ. ಮುಂದಿನ ಪ್ರಶ್ನೆ, ನಿಮ್ಮಲ್ಲಿ ಯಾರಿಗೆ ನಿದ್ದೆಯಲ್ಲಿ ಎದ್ದು ಮಾತಾಡೋ ಅಭ್ಯಾಸ ಇದೆ? ಇಲ್ಲ ಮೇಡಮ್.
ಹೇಳ್ತಾರೆ ಸರ್, ನನಗೆ ಗೊತ್ತಿಲ್ಲ. ಹೆದರಿದಣ್ಣ ಒಂದೊಂದ್ ಸತಿ ರಾತ್ರಿ. ಹೌದಾ? ಅವ್ರ ಅಮ್ಮ ಹಿಂಗ್ ನಾವು ರೂಮ್ ನಲ್ಲಿ ಮಲಗ್ತೀವಿ, ಹೊರಗಿನ ರೂಮ್ ನಲ್ಲಿ ಅವ್ರು ಮಲಗ್ತಾರೆ. ಒಂದ್ಸತಿ ಅವ್ರ ಪಾಪ ನನ್ನ ಮಗಳಿಗೆ ಏನ್ ಮಾಡಕತ್ತೋ ನೀವು ಹೊಡೆಯಕತ್ತೇನೆ ಅಂತ ಅನ್ಬೇಕು. ಆ ತರ ಬಾಯ್ ಮಾಡೋದಳು. ಆಂಟಿ ನಿದ್ಗಣ್ಣ ಮಾತಾಡತ್ತಾಳ್ರಿ ಆಕಿ ಅಂತಂದ್ ನಮ್ಮತ್ ಸುಮ್ಮಬೇಕು. ಅದ್ಭುತವಾಗಿ ಆಡಿದ್ರಿ. ಹಬ್ಬದ ವಿಶೇಷವಾಗಿ ನಮ್ಮ ಕಪಲ್ಸ್ ಕಿಚನ್ ಕಾರ್ಯಕ್ರಮಕ್ಕೆ ಬಂದ್ರಿ, ಅದ್ಭುತವಾದಂತ ಅಡಿಗೆಗಳನ್ನ ಮಾಡಿದ್ರಿ, ನನಗೂ ತಿನ್ಸಿದ್ರಿ, ಪ್ರೇಕ್ಷಕರಿಗೂ ತೋರಿಸಿದ್ರಿ, ತುಂಬಾ ಎಂಜಾಯ್ ಮಾಡಿದ್ರಿ. ನಿಮ್ಮ ಲೈಫ್ ಇದೇ ತರ ಖುಷಿಯಾಗಿ ನಗ್ನಾಗ್ತಾ ಇರ್ಲಿ ಅಂತ ನಾನು ಆಶಿಸ್ತೀನಿ. ಕೊನೆಯದಾಗಿ ಕಪಲ್ಸ್ ಕಿಚನ್ ನ ಒಂದು ಪದದಲ್ಲಿ ಹೇಳ್ಬೇಕು ಅಂದ್ರೆ ನೀವೇನ್ ಹೇಳ್ತೀರಾ? ಕಪಲ್ಸ್ ಕಿಚನ್ ಅಂತಂದ್ರಣ, ಈಗ ಮೇನು ಒಂದ್ ಮನೆಗೆ ಆಧಾರ ಅನ್ನೋದೇ ಅಡಿಗೆ ಮನೆ. ಅದು ಕರೆಕ್ಟ್ ಆಗಿದ್ರೇನೆ ಇಡೀ ಸಂಸಾರ ಕರೆಕ್ಟ್ ಆಗಿರುತ್ತೆ. ಒಂದು ಜಗಳ ಸ್ಟಾರ್ಟ್ ಆಗೋದು ಅಡಿಗೆ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ಅಡಿಗೆ ಚೆನ್ನಾಗಾದ್ರೆ ಯಾವ್ದು ಪ್ರಾಬ್ಲಮ್ ಇರಲ್ಲ. ಒಟ್ಟು ಸಂಬಂಧಗಳನ್ನ ಬೇಯಿಸೋದೇ ಅಡಿಗೆ ಮನೆ ಅಂತ ನಾನು ತಿಳಿದ ಮಟ್ಟಿಗೆ. ಇಷ್ಟ ಪ್ರೀತಿಯಿಂದ ಕಪಲ್ಸ್ಗಳು ಇಬ್ರು ಕೂಡಿ ಅಡಿಗೆ ಮಾಡಿದ್ವಲ್ಲ ಸರ್, ಅದು ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಗ್ನಾಗ್ತಾ ಬಂದ್ರಿ, ನಿಮ್ಮನ್ನ ಹಾಗೆ ಕಳಿಸ್ಕೊಡ್ಬೇಕು, ನಾನು ನಗ್ನಾಗ್ತಾನೆ. ಸೊ ನಮ್ಮ ಕಡೆಯಿಂದ ಒಂದು ಪುಟ್ಟ ಗಿಫ್ಟ್ ಇದೆ, ಪ್ಲೀಸ್ ಬನ್ನಿ. ಸ್ವಸ್ತಿಕ್ಸ್ ಮಸಾಲಾ ಹಾಗೂ ಸ್ವಸ್ತಿಕ್ ಈ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ನಿಮ್ಗೆ. ನಮ್ಮ ಕಪಲ್ಸ್ ಕಿಚನ್ ತಂಡದಿಂದ ಒಂದು ಗಿಫ್ಟ್ ನಿಮ್ಗೆ. ಹಬ್ಬನ ಖುಷಿಯಾಗಿ ಎಂಜಾಯ್ ಮಾಡಿ. ಓಕೆನಾ? ಒಳ್ಳೇದಾಗ್ಲಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಕಪಲ್ಸ್ ಕಿಚನ್ ಅಲ್ಲಿ ಬಂದಂತ ಕಪಲ್ ಜೊತೆ ಒಂದು ಸಂಚಿಕೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಯಾರು ಬರ್ತಾರೆ ಅಂತ ನೋಡೋಣ. ಹಾಗೂ ಈ ಹಬ್ಬದ ವಿಶೇಷ ಸಂಚಿಕೆಗಳು ಹೀಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ನೋಡ್ತಾ ಇರಿ ಹೀಗೆ. ಇದು ಸ್ವಸ್ತಿಕ್ಸ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, ಕೋಪಾಡ್ ಬೈ ಪ್ರಿಲ್ ಡಿಶ್ ವಾಶ್ ಲಿಕ್ವಿಡ್, ಆರೋಗ್ಯ ಮಿಲ್ಕ್, ಫಿಯಾನೋ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಕಿಚನ್ ಪಾರ್ಟ್ನರ್ ಟಿಟಿಕೆ ಪ್ರೆಸ್ಟೀಜ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5, ಅನ್ನದಾತೋ ಸುಖೀ ಭವ.